ರಾತ್ರಿ ಕಾಲ ಅಖಂಡವಾದಂತಹ ಭೂಮಂಡಲವನ್ನೇ ಒಡೆದು ಬಂತು ಎನ್ನುವ ಹಾಗೆ ಬ್ರಹ್ಮಾಂಡ ಭಾಂಡವೇ ಬಿರಿದು ಹೋಯಿತು ಎನ್ನುವ ಹಾಗೆ ಸಪ್ತ ಕುಲಾಚಲಗಳು ಏಕಕಾಲದಲ್ಲಿ ಒಡೆದು ಪುಡಿಯಾದವ ಎನ್ನುವ ಹಾಗೆ ಅಬ್ಬಬ್ಬ ಏನು ಸತ್ತು ಇದು. ಆ ಶಬ್ದ ನಮ್ಮ ವಿಜಯದ ಶಬ್ದ. ಆ ಶಬ್ದ ನಮ್ಮ ರಣೋದ್ಯಮವನ್ನ ಬಲಿಯುವ ಶಬ್ದ. ಆ ಶಬ್ದ ಅಜಿಂಕ್ಯವಾದಂತಹ ಉತ್ಸಾಹವನ್ನು ಇಮ್ಮಡಿಸುವ ಶಬ್ದ. ಅದೇ ಶಬ್ದ ನನ್ನ ಎದೆಯ ಗುಂಡಿಗೆಯನ್ನ ಅಲ್ಲಾಡಿಸ್ತಾ ಇದೆ ಅಂತಂದ್ರೆ ಅಪ್ಪ ಬಂದು ಹೊರಗಡೆ ನೋಡ್ತಾ ಇದ್ದೇನೆ. ಎಲ್ಲ ಕಡೆಗೂ ಉತ್ಪಾತಗಳು ಕಾಣಿಸ್ತಾ ಇವೆ. ಅರಮನೆಯೆಲ್ಲ ನಡಗುತ್ತಾ ಇವೆ. ಅಲ್ಲ, ನನ್ನ ಎದೆ ಗುಂಡಿಗೆ ನಡಗುತ್ತಾ ಇದೆ. ಒಮ್ಮೆ ಕರ್ಚಿಸಿ ಹೊರಟರೆ ಭೂಮಂಡಲಕ್ಕೆ ಮೃತ್ಯುವಿನ ಸಂದೇಶ ಕೊಡ್ತಾ ಇದ್ದವನು ನಾನು. ನನಗೆ ಮರಣದ ಭಯ ಇಲ್ಲ, ನೋವಿನ ಸಂಕಟ ಇಲ್ಲ. ಆದರೆ ಜೀವನದಲ್ಲಿ ಮೊಟ್ಟ ಮೊದಲ ಬಾರಿ ಸಾವಿನ ಭಯ, ಮರಣದ ಭೀತಿ ಆವರಿಸಿಕೊಳ್ತಾ ಇದೆಯಲ್ಲ. ನೋವನ್ನು ಅನುಭವಿಸಬಹುದು, ಸಾವನ್ನ ಎದುರಿಸುವ ಧೈರ್ಯ ಇಲ್ಲ. ಈಗಾಗಲೇ ಒಂದು ಅಭೂತಪೂರ್ವವಾದ ಯಜ್ಞಕ್ಕೆ ತೊಡಗಿಯಾಗಿತ್ತು. ಅಹೋರಾತ್ರ ನಡೆಯುವ ಯಾಗ ಇದು. ಈ ಯಾಗವನ್ನು ಮುಂದುವರಿಸಿ ಇಡೀ ಪ್ರಪಂಚದಲ್ಲಿ ಅಜಿಂಕ್ಯ ಪರಾಕ್ರಮಿಯಾಗಿ ಪ್ರಪಂಚದ ಆಜ್ಞಾ ಚಕ್ರವನ್ನೇ ಹಿಡಿದುಕೊಳ್ಳುವ ಚಕ್ರವರ್ತಿಯಾಗುವ ಕನಸು ಕಾಣ್ತಾ ಇದ್ದವನ್ನ ಯಜಮಾನನಾಗಿ ಯಾಗಶಾಲೆಯಲ್ಲಿ ಕುಳಿತವನು. ನನ್ನ ಎದೆಯೊಳಗಿನ ಸೀಳು, ನನ್ನ ತಲೆಯೊಳಗಿನ ಹೋಳು ಪ್ರಪಂಚಕ್ಕೆ ಕಾಣಬಾರದು. ಆದ್ದರಿಂದಲೇ ಉತ್ತರೀಯವನ್ನ ಪಡೆದವನ್ನ. ತಲೆಯೊಳಗಿನ ಹೋಳು ಮುಚ್ಚಿದೆ, ಎದೆಯೊಳಗಿನ ಸೀಳು ಮುಚ್ಚಿದೆ. ಆದರೆ ಒಳಗಿನಿಂದ ಕಂಪವನ್ನ ಹುಟ್ಟಿಸ್ತಾ ಇರುವ ಈ ಶಬ್ದ ನನ್ನನ್ನು ಸೀಳುತ್ತಾ ಇದೆಯಲ್ಲ, ನನ್ನನ್ನೇ ಹೋಳು ಮಾಡ್ತಾ ಇದೆ. ನಾನು ಮಾತ್ರ ಕಂಗಾಲಾದದ್ದಲ್ಲ, ಯಾಗಶಾಲೆಯಲ್ಲಿರುವ ಋತ್ವಿಜರೆಲ್ಲ ಕಂಗಾಲಾಗಿದ್ದಾರೆ. ಹೆಜ್ಜೆಗೆ ಹೆಜ್ಜೆ ವೇದಿಕೆಯಲ್ಲಿ ಉಳಿಯುತ್ತಿರುವಂತಹ ಯಜ್ಞೇಶ್ವರ ನಡೆದುತ್ತಾ ಇದ್ದಾರೆ ಅಂತಂದ್ರೆ ಸಾಮಾನ್ಯ ಪ್ರಭಾವ ಅಲ್ಲ, ಇತ್ತು ಅಕಲ್ಪಿತವಾದ ಸದ್ದಿದು. ಜರಾಸಂಧನ ಬಿಸುಪನ್ನ ತಣ್ಣಗಾಗಿಸುವ ಸದ್ದಿದು. ಕೋಟಿ ಸಿಡಿಲುಗಳು ಏಕಕಾಲದಲ್ಲಿ ಸಿಡಿದ ಪ್ರಭಾವ. ಯಾವುದು ಪ್ರಪಂಚಕ್ಕೆ ಗೊತ್ತಾಗಬಾರ್ದು. ಜರಾಸಂಧ ಸೋಲ್ತಾನೆ ಅಂತ ಗೊತ್ತಾದರೆ ಮನೆಯೊಳಗೆ ಕಳ್ಳತನದಿಂದ ಸಂಚರಿಸುವ ಬೆಕ್ಕು ಹೆದರಿಸಿತು ನನ್ನನ್ನು. ಹಸಿದ ಹೆಪ್ಪುಲಿಯ ಬಾಯನ್ನ ಕಲಸಿ ನಾಲಿಗೆ ಸಿಡಿದವ ನಾನು. ಮೆಲ್ಲನೆ ಸತ್ತು ಮಾಡದೆ ಸುಳಿಯುವ ಬೆಕ್ಕಿಗೆ ಹೆದರುವ ಹಾಗಾಯ್ತಲ್ಲ. ಪ್ರಪಂಚಕ್ಕೆ ಇದು ಗೊತ್ತಾಗಬಾರದು ಅಂತಂದ್ರೆ ಬೆವರನ್ನು ಒರೆಸಿಕೊಂಡಿದ್ದೇನೆ. ನನ್ನ ಕಡವರಿಸುವ ನಾಲಿಗೆಯನ್ನು ಸರಿಪಡಿಸಿಕೊಳ್ತಾ ಇದ್ದೇನೆ. ಸೇರಿದಂತಹ ಋತ್ವಿಜರಿಗೆಲ್ಲ ಹೇಳ್ತಾ ಇದ್ದೇನೆ, ನಡೀಲಿ ನಡೀಲಿ, ಈ ಯಜ್ಞ ಪ್ರಕ್ರಿಯೆ ಹೀಗೆ ನಡೀಲಿ ನಡೀಲಿ, ಸಾಗಲಿ ಸಾಗಲಿ ಸಾಗಲಿ.
ಪ್ರವರ್ತಿತವಾದ ನಗರವನ್ನು ಕಾಣ್ತಾ ಇದ್ರೆ ವಿಸ್ಮಯ ಆಯಿತು. ಹೌದು. ಎಷ್ಟು ರಾತ್ರಿ ಆದ್ರೂ ಮಹಾನಗರ ರಾಜಧಾನಿ, ಹಾ, ಅಲ್ಲಿ ಹೀಗೆ ನಿರ್ಜನತೆ. ಹೌದಲ್ಲ. ಪ್ರಹರಿಗೆ ನಿಯುಕ್ತರಾದವರು ಇತ್ತಿಂದತ್ತ ಸಂಚರಿಸುವುದನ್ನು ಗಮನಿಸಿದ್ರೆ ಹಾ. ಇದು ನಿರ್ಬಂಧಿತವಾದ ಆದೇಶಿತವಾದಂತಹ ನಿರ್ಜನತ್ವ ಅಂತ ಅರ್ಥ ಆಯ್ತು. ಹಾ, ಅದು ಅಲ್ಲಿ ನೋಡಿ ಹಾ, ವಿಪ್ರಕಟನ ಮಾತ್ರ ಸಂದೋಹವಾಗಿ ಸಾಲುಗಟ್ಟಿ ಹೌದು. ಒಂದೆಡೆಯತ್ತ ಧಾವಿಸಿ ಹೋಗ್ತಾ ಇರುವುದನ್ನು ಗಮನಿಸ್ತಾ ಇದ್ದೆ. ಈ ರಾತ್ರಿ ಮೆಲ್ಲನೆ ಯಾರ ಕಣ್ಣಿಗೂ ಬೀಳದೆ ಅವರನ್ನು ಸಮೀಪಿಸಿ ಹೋಗಿ ವಿಚಾರಿಸಿದ್ದಕ್ಕೆ ದೂರ ಅಂತ. ಹಾ, ನೀವ್ಯಾಕೆ ಇಲ್ಲಿ ಅಂತ ನಮಗೆ ಕೇಳ್ತಾರೆ. ಅಂದ್ರೆ ನಮ್ಮಂತವರು ಇರಬಾರದ ನೆಲೆ ಅಂತ ಅವರ ಗ್ರಹಿಕೆ. ಹೌದು. ತಂಡುಲ ಪ್ರಸ್ಥಕ್ಕೆ ಹೋಗುದು ಏನು ಎಲ್ಲ ಪ್ರಾಯಶ್ಚಿತ್ತ ಕರ್ಮ ನಿರತರಾಗಿದ್ದಾರೆ. ಮಹಾರಾಜರ ಪ್ರಾಯಶ್ಚಿತ್ತ ಕರ್ಮದಲ್ಲಿ ಆಹುತರಾಗಿ ನಾವು ಸಾಗುತ್ತಾ ಇದ್ದೇವೆ ತಂಡುಲ ಪ್ರಸ್ಥಾಪಕವಾದ ಗುಪ್ತ ಪ್ರದೇಶಕ್ಕೆ. ರಕ್ಷಣೆಗಾಗಿ ಪ್ರಬಲ ವರ್ತುಲವನ್ನು ತನ್ನ ಸೈನಿಕರಿಂದಲೇ ನಿರ್ಮಿಸಿ ಆಮಂತ್ರಿತರಾದಂತಹ ಇವರನ್ನಲ್ಲದೆ ಮತ್ಯಾರನ್ನು ಬಿಡದಂತಹ ಒಂದು ಸ್ಥಿತಿ ವಿಶೇಷವನ್ನು ನಿರ್ಮಿಸಿಕೊಂಡಿದ್ದಾನೆ ಸದ್ಯ. ಈ ಅಪರರಾತ್ರಿಯಲ್ಲಿ ಈ ಕರ್ಮ ಅವನ ಆಸಕ್ತಿಯ ವಿಷಯವಾಗಿದೆ. ಈಗ ಪ್ರಾಯಶ್ಚಿತ್ತ ಮಾಡುವುದು ಅನಿಷ್ಟ ನಿವಾರಣೆಗಳು ಅಥವಾ ಒಂದು ಒದಗಿರಬಹುದಾದ ದುಸ್ಥಿತಿಯನ್ನು ಯಾವ ವಿಧದಿಂದ ನಾವು ಉತ್ತರಿಸುವುದು. ನಾವು ಪ್ರಾಯಶ್ಚಿತ್ತ ಆಗಲಿ ಅಂತ ಕಾಯಬೇಕಾದದ್ರಲ್ಲಿ ಏನಾದ್ರು ಔಚಿತ್ಯ ಕಾಣುತ್ತೆ, ಅಗತ್ಯವೇ. ಈಗ ನಾವು ಲೋಕಕ್ಕೆ ಒದಗಿದ ಅನಿಷ್ಟಕ್ಕೆ ಪ್ರಾಯಶ್ಚಿತ್ತ ರೂಪವಾಗಿ ಈ ಪ್ರವೃತ್ತಿಯನ್ನು ತೋರ್ತಾ ಇಲ್ಲಿ ತನಕ ಬಂದದ್ದು. ನಾವು ತೊಡಗಿದ ಪ್ರಾಯಶ್ಚಿತ್ತ ನಾವು ನಿಲ್ಲಿಸುವುದು ಯಾಕೆ? ಈಗ ಅವ ತೊಡಗಿದ ಪ್ರಾಯಶ್ಚಿತ್ತ ಅವ ನಿಲ್ಲಿಸುವುದಿಲ್ಲ ಅಂತ ಆದ್ರೆ ಲೋಕಕ್ಕೆ ಒದಗಿದ ದುರಿತದ ಪ್ರಾಯಶ್ಚಿತ್ತ ಕರ್ಮಕ್ಕೆ ನಾವು ತೊಡಗಿರುವಾಗ ನಾವು ನಿಲ್ಲಿಸಬೇಕಾದಿಲ್ಲ. ಹಾಗೆ ಅಂತ ನಮಗೆ ಪ್ರವೇಶ ಸುಗಮ ಅಲ್ವೇ? ಏನು ಮಾಡೋಣ? ಇದಕ್ಕೆ ನೀನೇ ಉತ್ತರ ಕೊಡಿ. ಉತ್ತರವಾಗಿ ನಿಮಗೆ ಪೂರ್ವಾನುಭವ ಇದ್ದದನ್ನು ಈಗ ಉತ್ತರೋತ್ತರಕ್ಕೆ ಬಳಸಿಕೊಳ್ಳಬೇಕು. ಹಿಂದೆ ಮಾಡಿದ್ದು ಯಾವುದೋ ಕೆಲಸವನ್ನ ಈಗ ಮಾಡಿಸುವ ಆಲೋಚನೆ ಉಂಟು. ಬೇರೇನಲ್ಲ, ಬ್ರಾಹ್ಮಣ ವೇಷಧಾರಣ, ಭಿಕ್ಷಾಟನ ಬೇಡ ಬೇಡ, ಬ್ರಾಹ್ಮಣ ವೇಷಧಾರಣ. ಸ್ನಾತಕ ವ್ರತಧಾರಿಗಳಾದಂತಹ ಬ್ರಾಹ್ಮಣರ ರೂಪಧಾರಣೆ ಆಗಿದೆ. ಕಾಣುವಾಗ ವಯೋಮಾನದಿಂದ ಒಂದು ಹಂತದ ಗುಣಲಕ್ಷಣಗಳಲ್ಲಿ ಸ್ನಾತಕ ವ್ರತಧಾರಿಗಳಂತೆ ಕಾಣಬೇಕು. ಅಷ್ಟು ಮಾತ್ರ ಕಂಡ್ರೆ ಸಾಕು. ಸ್ನಾತಕ ವ್ರತಧಾರಿಗಳ ಬಾಯಲ್ಲಿ ತಾಂಬೂಲ ಚರ್ವಣ ಆಗ್ತಾ ಇರುವುದನ್ನು ಕಾಣಬೇಕು. ವ್ಯತಿರಿಕ್ತವಾಗಿಯೂ ಕಾಣಬೇಕು. ಸ್ನಾತಕ ವ್ರತಧಾರಿಗಳು ಧರಿಸಬಾರದು ಅಂತ ಹಲವರು ಹಂಬಲಿಸುವಂತೆ ಯಾವ ವಿಷಯ ಉಂಟು? ಆ ಗಂಧ ಚಂದನಾದಿಗಳ ಲೇಪನ ನಮ್ಮ ಮೈ ಮೇಲೆ ಆದದ್ದು ಅವನ ದೃಗ್ಗೋಚರವಾಗಿದೆ. ಪುಷ್ಪಮಾಲಾ ಧಾರಣವನ್ನು ನಾವು ಮಾಡಿದಂತೆಯೇ ಅವ ಕಾಣಬೇಕು. ಬ್ರಾಹ್ಮಣರಾಗಿ ನಮ್ಮನ್ನು ಕಾಣಬೇಕು. ಸ್ನಾತಕ ವ್ರತಧಾರಿಗಳಂತೆ ಕಾಣಬೇಕು. ಸ್ನಾತಕ ವ್ರತಕ್ಕೆ ನಿಷಿದ್ಧವಾದ ಈ ಎಲ್ಲ ಪ್ರವೃತ್ತಿಗಳನ್ನು ಕಾಣಬೇಕು. ಹೀಗೆ ಕಾಣುತ್ತಾ ಇರುವಂತೆ ಈಗ ಆದರೂ ಆಮಂತ್ರಿತರಾದವರನ್ನೇ ಪ್ರಧಾನ ದ್ವಾರದಲ್ಲಿ ಬಿಡುವಾಗ ವೇಷ ಹಾಕಿದವರಿಗೆ ಪ್ರವೇಶ ಸಿದ್ಧಿ ಆಗ್ತದೆ ಅಂತಿಲ್ಲ. ನಮಗೆ ಮಾರ್ಗದಲ್ಲಿ ಪ್ರಧಾನ ದ್ವಾರದಲ್ಲಿ ಹೋಗಬೇಕು ಅಂತ ಇರುವ ವ್ರತ ಇಲ್ಲ. ಈಗ ಹೋಗುವುದಕ್ಕೆ ನಾವು ಯಾರ ಮನೆಗೆ ಹೋಗ್ತಾ ಇದ್ದೀವಿ? ನಮ್ಮ ಸಂಬಂಧಿಕರ ಮನೆ. ವಿರೋಧಿ ಶತ್ರುವಿನ ಮನೆ. ಅದ್ವಾರೇಣ ರಿಪೋರ್ಗೇಹ ದ್ವಾರೇಣ ಸುಹೃದೋಗ್ರಹ. ಆದ್ದರಿಂದಲೇ ರಿಪುಗೇಹವನ್ನು ಅದ್ವಾರದಿಂದ, ಅದ್ವಾರ ಅಂದ್ರೆ ಇದ್ದದ್ದೇ ಒಂದು ದ್ವಾರ, ಮತ್ತೆಲ್ಲ ನಿರ್ಬಂಧಿತ ಆಗಿದೆ. ದ್ವಾರವನ್ನೇ ಮಾಡಬೇಕಷ್ಟೇ. ದ್ವಾರ ಮಾಡ್ಲಿಕ್ಕೆ ಹಿಂಭಾಗದಿಂದ ನೋಡಿದ್ರೆ 3 ಕೋಟೆ ಉಂಟು. ಅಲ್ಲ, ಹಬ್ಬ ಅಂತ ನಾವು ಉಬ್ಬೇರಿಸಲಿಕ್ಕಿಲ್ಲ, ನಾವು ಮುರಿದ ಕ್ರಮದಿಂದ ಉಳಿದವರು ಉಬ್ಬೇರಿಸಬೇಕು. ಹಾಗೆ ಮಾಡಿ ನಾವು ಅಂದ್ರೆ ನಮಗೆ ತಡೆ ಇಲ್ಲದೆ ಮಾರ್ಗವನ್ನು ಸುಗಮವಾಗಿಸಿಕೊಂಡು ಸಾಗಬೇಕು. ಅಂತೂ ಇದು 3 ಮುರಿದಾದರೂ ಅವರಿಗೆ ಅಂತ ನೀವು ತೋರಿಸು. ಆದರೆ ಮುರಿಯುವ ಮೊದಲು ಮತ್ತೊಂದು ಸೂಚನೆ ಇರ್ತದೆ. ಎಡದ ಕಾಲನ್ನು ಆಯ್ಕೆ ಮಾಡಿ ಮುಂದಿಟ್ಟು ಯಾಗ ಮಂದಿರ ಪ್ರವೇಶ ಮಾಡಬೇಕು. ಅವ ನಮಸ್ಕಾರ ಮಾಡ್ಲಿಕ್ಕೆ ಕಾಯುವ ಮೊದಲೇ ಒಟ್ಟಿಗೆ ನಾನು ಹೇಳ್ತೇನೆ ಅದನ್ನು ಅನ್ವರ್ತಿಸಿ ಜೊತೆ ಸೇರಿ ಸ್ವರ ಸೇರಿಸಬೇಕು. ಅಂದ್ರೆ ಆಶೀರ್ವಾದ ಮಾಡಬೇಕು. ಅವ ನಮಸ್ಕಾರ ಮಾಡುವ ಮೊದಲು ಇಷ್ಟು ಮಾಡಿದ ಮೇಲೆ ಮತ್ತೆ ಸುಮ್ಮನೆ ಇರಬೇಕು. ನೀವಲ್ಲ, ಒಂದು ಹಂತದಲ್ಲಿ ನಾನು ಸುಮ್ಮನೆ ಇರುವುದು. ಯಾಕೆ ಅಂದ್ರೆ ಮಾಡಿದ್ದು ಪರಿಣಾಮ ಆಗುವ ಮೊದಲು ನಾವು ಮಾತಿನಿಂದ ಅದನ್ನು ಕೆಡಿಸಬಹುದು. ನೀವಿಷ್ಟು ಹೇಳಿಕೊಳ್ಳಿಲ್ಲ, ಆದ್ರಿಂದ ಹೇಳಿ ಮಾಡಿದ ಕೃತ್ಯದ ಪರಿಣಾಮ ರೋಚಕವಾಗುತ್ತಾ ಉಂಟು ದೃಢವಾದ ಮೇಲೆ ಅದಕ್ಕೆ ಬೇಕಾದದನ್ನು ಮತ್ತೆ ಸೇರಿಸ್ತಾ ನಮಗೆ ಬೇಕಾದಂತಹ ಫಲವನ್ನು ಅದರಿಂದ ಹೊಂದುವ. ಅಸಾಮಾನ್ಯನಿದ್ದಾನೆ ಅಂತ ಆಗಲೇ ಹೇಳಿದ
ಆ ಅಸಾಮಾನ್ಯತೆಯನ್ನು ನಮಗೆ ಸುಲಭವೆನಿಸುವ ವಿಧಾನದಲ್ಲಿ ಭೇದಿಸಬೇಕಾದರೆ ಶತ್ರುವಲ್ಲಿ ಈ ತಂತ್ರವೇ ಅನಿವಾರ್ಯ. ಹೇಗೆ ಅಂದ್ರೆ ಅವನು ಒಳಗಿನಿಂದ ಈಗಾಗಲೇ ನಡುಗಿದ್ದಾನೆ. ಆತ್ಮವಿಶ್ವಾಸದ ಮಹಾವೃಕ್ಷ ಆಳವಾಗಿ ಬೇರು ಬಿಟ್ಟದ್ದು ನಡುಕದಿಂದ ಅಲ್ಲಾಡಿದೆ. ಆ ಶಬ್ದಕ್ಕೆ ನಡೆದ ಈಗ ಬೀಳುವ ಮೊದಲು ಅವನಿಗೂ ಗೊತ್ತಾಗದಂತೆ ಬುಡ ಕಡಿಯುವ ಪ್ರವೃತ್ತಿ, ಮತ್ತೆ ಕೊನೆಗೆ ತಳ್ಳಿ ಬೀಳಿಸುವ ಪ್ರವೃತ್ತಿ. ಇದಾಗಬೇಕು ಅಂತಾದ್ರೆ ಕ್ರಮಪ್ರಾಪ್ತವಾಗಿ ನಾವು ಮುನ್ನಡೆಯಬೇಕಾಗ್ತದೆ. ಹೇಗೆ? ವೇಷಧಾರಣೆಗೆ ಬೇಕಾದದ್ದಲ್ಲ, ಅನುಭವ ಇದ್ದದ್ದೇ. ಹೌದು, ಅದಕ್ಕೆ ಬೇಕಾದ ವಸ್ತು ಸಂಗ್ರಹ ಇಲ್ಲಿಂದ ಮಾಡಿ. ಇನ್ನು ಮತ್ತೆ ಹೋಗಿ ತರಲಿಕ್ಕಂತೂ ಸಾಧ್ಯ ಇಲ್ಲ. ಇಂದ್ರಪ್ರಸ್ಥದಿಂದ ಬರುವಾಗ ತಂದದ್ದು ಇಲ್ಲ, ಅದು ಇಲ್ಲ. ಸ್ವಲ್ಪ ಸುಲಿದಿರೇ ನೀವು ಈ ತೊಂದರೆ ಸುಲಿದ್ರೆ ಹಾಗೆ ಅದೇ ಸುಲಿಲಿಕ್ಕೆ ಬಂದವರು. ಪಾತ್ರ ವಿವೇಚನೆ ಇಲ್ಲದೆ ದಾನ ಕೊಡ್ಲೂ ಬಾರದು, ಪ್ರತಿಗ್ರಹ ಮಾಡಲು ದುಷ್ಟಬಲ ವೃದ್ಧಿಗೆ ಹೇತುವಾಗುವಂತೆ ಬ್ರಾಹ್ಮಭಾವವನ್ನು ದುರ್ವಿನಿಯೋಗ ಮಾಡ್ತಾ ಇರುವ ಬ್ರಾಹ್ಮಣರಲ್ಲಿ ಅಲ್ಪ ಅವರಿಗೆ ಹಿಂಸೆ ಆದರೂ ಲೋಕಹಿತದ ವಿಶಾಲ ದೃಷ್ಟಿಕೋನಕ್ಕೆ ಅದು ಕ್ಷಮ್ಯತೆ ಮಾತ್ರ ಅಲ್ಲ, ಅವರು ಮರೆತದ್ದೇನು ಅಂತ ಅವರಿಗೆ ನೆನಪಿಸುವ ಪ್ರವೃತ್ತಿ ಇದೆ. ಅವರು ಬ್ರಾಹ್ಮಣರಾಗಿ ಇರಬೇಕಿತ್ತು. ಕೈ ಒಡ್ಡುವುದು ಯಾರೋ ಒಂದು ಭಾಗದಲ್ಲಿ ಅವನು ಅಪೇಕ್ಷಿಸಿ ನಿಂತದ್ದು ಏನನ್ನು ಈ ಅರಿವಿಲ್ಲದೆ ತಾವು ಕೈ ಮುಂದೆತ್ತುತ್ತಾರಲ್ಲ, ಅವರಿಗೆ ನಾವು ಕೈ ಮುಂದೆತ್ತಿ ಕೇಳಲಿಕ್ಕಿಲ್ಲ. ಇದ್ದದನ್ನು ಸೆಳೆದು ಪಡೆದು ಆಯ್ತಲ್ಲ, ನೋಡಿ, ಇದ್ದದ್ದನ್ನು ಕಳಚಿ ಆಯ್ತು, ಬೇಕಾದದ್ದನ್ನು ಧರಿಸಿ ಆಯ್ತು. ಮುಂದುವರಿತಾ ಆ ಕೋಟೆಯನ್ನು ಮುರಿದು ವಾಮಪಾದವನ್ನು ಮುಂದಿರಿಸಿ ಯಾಗಮಂದಿರ ಪ್ರವೇಶ. ಹೀಗೆ ಬನ್ನಿ ನಾನಾ ಗೋತ್ರ ಸೂತ್ರದ ಬ್ರಾಹ್ಮಣರೆಲ್ಲ ಈ ಕಡೆಗೆ ಬರ್ತಾ ಇದ್ದಾರೆ. ಅವರನ್ನೆಲ್ಲ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಒಬ್ಬ ಯಜಮಾನ ಅಂದ್ರೆ ಹಾಗೆ ಪ್ರತಿ ಕ್ಷಣ ಯಾಗದಲ್ಲಿ ತೊಡಗಿದವನು ಯಜಮಾನ. ನಿನ್ನೆ ಯಾಗ ಮಾಡಿದ್ರೆ ಯಾಗ ಮಾಡಿದ ಅಷ್ಟೇ, ಯಜಮಾನ ಅಲ್ಲ. ನಮ್ಮ ಬದುಕಿನ ಮಾನ ಯಾಗವೇ ಮಾನ ಮರ್ಯಾದೆಯಾಗಿರುವ ಯಜಮಾನ ಆಗಿ ನಮ್ಮ ದೇಶದ ಎಲ್ಲ ಬ್ರಾಹ್ಮಣರನ್ನು ಸ್ವಾಗತಿಸುವಾಗ ಪುಲಕಿತ ಗಾತ್ರ ಆಗಿದ್ದೆ ನಾನು. ಬರ್ಬೇಕು, ಬನ್ನಿ ಇದ ಮಾಸನಂ ಅಲಂಕರಿಯತ. ಅವರು ಕುಳಿತುಕೊಳ್ಳುವ ವಿಧಾನ, ವರ್ಣ ಮಾಡಿದಂತಹ ನನ್ನ ಪ್ರಕಾರ ಎಲ್ಲ ಎಷ್ಟು ಸಂಗತ ಅಲ್ಲ. ರೋಮಾಂಚಿತನಾಗಿ ಕೆಲವೊಮ್ಮೆ ರಾಜಮಹಾರಾಜರಿಗೆ ಆಪತ್ತು ಬರಬೇಕು. ಆಪತ್ತು ಬರದೇ ಇದ್ರೆ ಎಚ್ಚರಿಕೆ ತೊಡಗುವುದಿಲ್ಲ. ಅಲ್ಲಿರುವಂತಹ ಬ್ರಾಹ್ಮಣ ಸಂಪತ್ತನ್ನು ಬಳಸಿಕೊಳ್ಳುವುದಿಲ್ಲ. ಎಲ್ಲ ಬ್ರಾಹ್ಮಣರನ್ನು ಬಳಸಿಕೊಂಡು ಬಹಳ ಮೊದಲೇ ಸಂಕಲ್ಪ ಮಾಡಿದ ಯಾಗವನ್ನು ಮುಂದುವರಿಸುವುದಕ್ಕೊಂದು ಅವಕಾಶ ಆಯ್ತಾ ಇಲ್ಲ. ಎಲ್ಲ ಪ್ರಯೋಗ ಉಂಟು, ಬನ್ನಿ ನಿಮಗೆ ಪೂರ್ವ ಪ್ರಯೋಗ, ಮತ್ತೆ ಉಳಿದವರಿಗೆ ಅಪರ ಪ್ರಯೋಗ, ಅದು ಬೇಕು. ಬಹಳ ಮುಂದೆ ಮಾಡಬೇಕು ಅಂತ ನಮಗೆ ಆಸೆ ಇಲ್ಲ. ಲೆಕ್ಕ ಮಾಡಿದ್ರೆ 86 ತಲೆ. ನಮ್ಮ ತಲೆಮಾರಿಗೆ ಸಾಕಾಗುವಷ್ಟು ತಲೆ ಮಾರಿದವರು ಇದ್ದಾರೆ. ಆ ಕರ್ಮಾಂಗೂ ಇವತ್ತೇ ಆಗಲಿ ಬೇಕಲ್ಲ. ನಿಮಗೆಲ್ಲ ಅಪರ ಪ್ರಯೋಗ, ನಿಮ್ಮ ಈ ಕಡೆಗೆ ಬನ್ನಿ. ನಮ್ಮ ಯಜ್ಞಶಾಲೆ ಇಲ್ಲ, ಅದಕ್ಕೆಲ್ಲ ಅವಕಾಶ ಉಂಟು. ನಮಸ್ಕಾರ, ಬನ್ನಿ. ಯಾವುದೋ ಒಂದು ವಿಚಿತ್ರವಾದಂತಹ ನೆರಳು, ಕಪ್ಪಾದ ನೆರಳು ನನ್ನನ್ನು ಆವರಿಸಿ ಬಿಡ್ತಲ್ಲಾಯ್ತು. ಹಿಂದೆ ಬೆಳಕಿತ್ತು, ಮುಂದೆ ನಾನಿದ್ದೆ.
ಸ್ವಾಗತಿಸಲ್ಪಡುವ ಬ್ರಾಹ್ಮಣರೆಲ್ಲ ಸಮ್ಮುಖದಲ್ಲಿ ಬೆಳಕು ಹಿಂದಾದಾಗ ನೆರಳು ಮುಂದೆ, ನನ್ನ ನೆರಳು ಮಾತ್ರ ಭಯಾನಕವಾಗಿ ಕಾಣಿಸ್ತಾ ಇದ್ದದ್ದಲ್ಲ, ನನ್ನನ್ನು ಆವರಿಸಿದ ನೆರಳಿತು. ಕೃಷ್ಣ ಪಕ್ಷದ ಕಪ್ಪನ್ನೆಲ್ಲ ಹೊತ್ತು ಬಂದ ನೆರಳಿತು. ಗಂಗಾಳ ದಿಕ್ಕರೆ ಎತ್ತಿದ್ದೇನೆ ನಾನು. ಹೌದು, ಒಳಗೆ ಹೆದರಿದರೆ ನಮ್ಮ ನೆರಳೇ ನಮ್ಮನ್ನ ಹೆದರಿಸುತ್ತದೆ. ಹೆದರಬಾರದು. ಬನ್ನಿ, ಸ್ವಾಗತಂ. ಸ್ವಾಗತಂ ಅಂತ ಹೇಳುವ ಮೊದಲೇ ಆಶೀರ್ವಾದ ಮಾಡಿದ್ರು. ಹೊಸ ಸಹವಾಸ ದೊಡ್ಡದಾದ ಸುಧಾರಿಸಿಕೊಂಡು ಅವರು ನಾವು ಅವಸರದಿಂದ ಒಳಕ್ಕೆ ಬಂದಿದ್ದಾರೆ, ಗೊತ್ತಾಗುತ್ತದೆ. ಬೆವರಿದ್ದಾರೆ. ನಮಗೆ ಅವಸರ ಇಲ್ಲ, ನಮಗಿದು ಸದವಸರ. ಆದ್ದರಿಂದ ನಾವೇ ಮಾತಾಡಿಸ್ತೇವೆ. ಯಾರು ದೇಶ ನೀವು ಬಂದದ್ದು ಒಳ್ಳೇದಾಯ್ತು. ಬಂದದ್ದು ಒಳ್ಳೇದೇ ಆಯ್ತು. ಬನ್ನಿ 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 ಬನ್ನಿ. ನಾವು ಈ ಕಡೆ ನೋಡ್ತಾ ಇದ್ದೇವೆ. ಈ ಕಡೆ ಬಂದವರಿಗೆಲ್ಲ ಸ್ವಾಗತ ಹೇಳಿ ಆಯ್ತು, ಕರೆದು ಕುಳ್ಳಿರಿಸಿ ಆಯ್ತು, ಮತ್ತೆ ಕೆಲವರಿಗೆ ವರಣ ಕೊಟ್ಟಾಯ್ತು. ವರಣ ಕೊಡುವುದಕ್ಕೆ ಬೆನ್ನಗಡೆ ಹಿಂದೆ ಹಿಡಿದಿತ್ತು, ಹಿಂದೆ ನಿಂತು ವರಣ. ನೀವು ಈ ಕಡೆಯಿಂದ ಬಂದ್ರಲ್ಲ,
ಯಾವ ಗೋತ್ರದ ಬ್ರಾಹ್ಮಣರು? ಕುತೂಹಲಕ್ಕೆ ಕೇಳು. ಬ್ರಾಹ್ಮಣರು ಎದುರಾದಾಗಲೆಲ್ಲ ನಿಮ್ದು ಗೋತ್ರ ಯಾವುದು ಅಂತ ಕೇಳಬೇಕು ಅಂತಿಲ್ಲ. ಬ್ರಾಹ್ಮಣ ಅಂತಂದ್ರೆ ಕನಿಷ್ಠ ಗೋತ್ರ ಗೊತ್ತಿರಬೇಕು. ಹೌದು. ಮತ್ತೆ ಸ್ವಲ್ಪ ಅಭ್ಯಾಸ ಮಾಡಿದ್ರೆ ಸೂತ್ರ ಯಾವುದು ಅಂತ ನೆನಪಿಸಿ ಹೇಳಲಿಕ್ಕೆ ಬರಬೇಕು. ಬ್ರಾಹ್ಮಣನಿಗೆ ಗೊತ್ತಿರಬೇಕು. ಗೋತ್ರ ಗೊತ್ತಿಲ್ಲದೆ ಇದ್ರೆ ಮತ್ತೆ ಬ್ರಾಹ್ಮಣರೇ ಕೇಳಲಿಕ್ಕೆ ಬೇಕು ಅಂತ. ನಮ್ಮ ಗೋತ್ರ ಯಾವುದು ಅಂತ ಒಬ್ಬ ಬ್ರಾಹ್ಮಣರನ್ನೇ ಕೇಳಿ ನಿಶ್ಚಯ ಮಾಡಬೇಕಾಗ್ತದೆ. ಯಾವ ಗೋತ್ರ ಇಲ್ಲ ಅದು ತೊಂದರೆ ಇಲ್ಲ. ಗೋತ್ರ ಇಲ್ಲದೆ ಇದ್ರೆ ತೊಂದರೆ ಇಲ್ಲ. ಕಾಶ್ಯಪ ಅಂತ ಹೇಳುವ ಆಕ್ಷೇಪಣೀಯ ಅಲ್ಲ. ಅಜ್ಞಾತ ಗೋತ್ರದ ಒಬ್ಬ ಬ್ರಾಹ್ಮಣನನ್ನ ಕಾಶ್ಯಪ ಗೋತ್ರದವನು ಅಂತ ಹೇಳ್ಬೋದು. ಬನ್ನಿ, ನಿಮ್ಮನ್ನು ನೋಡುವಾಗ ತಲೆದು ಹೋಗಿದ್ದೇವೆ ನಾವು. ನೋಡ್ತಾ ಇದ್ದೇವೆ. ಕೈಯಲ್ಲಿ ದರ್ಭೆಗಳು ಎಷ್ಟು ಅಂತ ನೋಡಿದ್ರೆ ಗಾಬರಿಯಲ್ಲಿ ಒಂದೊಂದು ದರ್ಭೆ ಬಿದ್ದೋಗಿದೆ. ಹಿಡಿಯುವಾಗ 4 ದರ್ಭೆಗಳು. ಪೂರ್ವ ಪ್ರಯೋಗ. ಎಲ್ಲರ ಕೈಯಿಂದಲೂ ಒಂದೊಂದು ದರ್ಭೆ ಜಾರಿತಾ ಇಲ್ಲ. 3 ಇರುತ್ತೆ. 3 ದರ್ಭೆಗಳು ಉಂಟು. ಪ್ರಯೋಗ ಉಂಟು. 3 ದರ್ಭೆ ಇರುವ ಬ್ರಾಹ್ಮಣರು ಹೇಳ್ತಾ ಇದ್ದಾರೆ ಈ ಕಡೆ ದಾರಿ. ಈ ಕಡೆ ಇದ್ದವರಲ್ಲ ಪೂರ್ವ ಪ್ರಯೋಗದ, ಆ ಕಡೆ ಇದ್ದವರಲ್ಲ ಅಪರ ಪ್ರಯೋಗ. 3 ದರ್ಭೆ ಹಿಡಿದು ಬಂದ್ರಲ್ಲ ನೀವು. ಯಾವ ಸೂತ್ರದವರು? ಗೋತ್ರವೆಂಬುದು ಜನ್ಮವಂಶ ನಿಯಾಮಕ, ಸೂತ್ರವೆಂಬುದು ವಿದ್ಯಾವಂಶ ನಿಯಾಮಕ. 2 ವಂಶ ಪ್ರತಿಯೊಬ್ಬ ಬ್ರಾಹ್ಮಣನಿಗೂ ಇರಬೇಕು. ವಿದ್ಯಾವಂಶ ಶ್ರೇಷ್ಠವಾದ ವಂಶ. ಆದ್ದರಿಂದಲೇ ಗೋತ್ರ ಹೇಳುವ ಮೊದಲು ಸೂತ್ರ ಹೇಳಿ. ಗೋಧಾಯನರೋ, ಆಪಸ್ತಂದರೋ, ಅಶ್ವಲಾಯನರೋ, ಯಾವ ಸೂತ್ರವೂ ಆಗಲಿ ನೋಡೋದಲ್ಲ. ಎಲ್ಲ ಸೂತ್ರಗಳಿಗೆ ಅವಕಾಶ ಉಂಟು. ಸೂತ್ರಬದ್ಧ ಆದ್ರೆ ಸೂತ್ರಬದ್ಧ ಆಗಬೇಕು. ಎಲ್ಲರಿಗೂ ಇಲ್ಲಿ ವರ್ಣಕ್ಕೆ ಅವಕಾಶ ಉಂಟು. ನಾವು ವರಿಸದೇ ಇದ್ದ ಬ್ರಾಹ್ಮಣರೇ ಪ್ರಪಂಚದಲ್ಲಿರುವ ಎಲ್ಲ ಬ್ರಾಹ್ಮಣರನ್ನು ವರ್ಣ ಮಾಡ್ತೇವೆ. ಯಾಜಮಾನ್ಯ ಅಂದ್ರೆ ಅರ್ಥ ಅಲ್ಲ. ಬ್ರಾಹ್ಮಣರ ಅಲ್ಲದೇ ಇದ್ದರೆ ಹೆಚ್ಚು ಶಾಲೆಯಲ್ಲಿ ಅವರಿಗೆ ಕಾರ್ಯ ಇಲ್ಲ. ನೀವು ಯಾವ ಪ್ರದೇಶದವರು ಗೊತ್ತಾಗಲಿಲ್ಲ. ನಿಮ್ಮ ದೇಹ ಪುಷ್ಟಿಯಿಂದ ನೀವು ಯಾರು ಅಂತ ನಮಗೆ ನಿರ್ಣಯ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಬಣ್ಣದ ಬ್ರಾಹ್ಮಣರು ನಮ್ಮಲ್ಲಿಲ್ಲ. ಸ್ವಲ್ಪ ಕಪ್ಪು ಹೌದು, ಬಣ್ಣದ ಬ್ರಾಹ್ಮಣ. ಬಣ್ಣ ಕಪ್ಪು ಆದ್ರೂ ಒಂದು ಬೇರೆ ಬಣ್ಣ ಬರದ ಬಣ್ಣ ಇದೆ. ಬೇರೆ ಬಣ್ಣವನ್ನು ತಾರದ ಬಣ್ಣ, ಕೆಡದ ಬಣ್ಣದ ಬ್ರಾಹ್ಮಣ. ಯಾವ ಬಣ್ಣ ಕೆಡಿಸ್ಲಿಕ್ಕೂ ಇದು ಸಾಕು. ಇದು ಕೆಡಲಿಕ್ಕೆ ಇಲ್ಲ. ಅಂತಹ ಕಪ್ಪು ಬಣ್ಣದ ಶುದ್ಧ ಸಾಲಗ್ರಾಮ ಶಿಲಾ, ಅದರ ಮೇಲೆ ಇದ್ದ ಯಜ್ಞೋಪವೀತ ಹಬ್ಬ ಏನು ಚೆನ್ನಾಗಿದೆ. ಕಪ್ಪಾದ ಮೈ ಮೇಲೆ ಇಳಿದಿದ್ದ ಬಿಡಿಯ ಯಜ್ಞೋಪವೀತ ಹಬ್ಬ. ಎತ್ತರವಾದಂತಹ ಪರ್ವತದ ಮೇಲೆ ಮಳೆ ಬಿದ್ದಾಗ ಅದರ ಓಟೆಯಲ್ಲಿ ಹರಿದು ಬರುವ ಜಲರಾಶಿಯ ಹಾಗೆ ಪರ್ವತದ ತುದಿಯಿಂದ ಭಾಗೀರಥಿ ಇಳಿದು ಬಂತೋ ಎನ್ನುವ ಹಾಗೆ ಯಜ್ಞೋಪವೀತ ಇಳಿಬಿದ್ದಿದೆ. ಯಜ್ಞೋಪವೀತ ಕಾಣಿಸುವ ಹಾಗೆ ಉತ್ತರಿಯ ಬದಿಯುವುದಿಲ್ಲ ನಮ್ಮಲ್ಲಿ. ಉತ್ತರಿಯ ಹೊದೆತಿದ್ದೀರಿ ನೀವು, ಆದ್ರೆ ಯಜ್ಞೋಪವೀತ ಕಾಣ್ತದೆ. ಹೆಗಲ ಮೇಲೆ ಉತ್ತರಿಯ ಇಲ್ಲ. ಒಳ್ಳೇದಾಯ್ತ. ಹೆಗಲಲ್ಲಿ ಹಾಕಿದ್ರೆ ಯಜ್ಞೋಪವೀತ ಕಾಣುವುದಿಲ್ಲ. ಹೆಗಲು ನೋಡಿ ಆಯ್ತಲ್ಲ. ನಡು ಕಟ್ಟಿದ ಬ್ರಾಹ್ಮಣರು, ನಡು ಕಟ್ಟಿದ ಬ್ರಾಹ್ಮಣರು, ಜಿಡ್ಡು ಗಟ್ಟಿದ ಬ್ರಾಹ್ಮಣರು, ವರಸೆ ಮಾಡಿದ ಬ್ರಾಹ್ಮಣರು, ಭೂಮಿ ತುಳಿದು ಬಂದ ಬ್ರಾಹ್ಮಣರು,
ಅಳೆದು ಬಂದ ಬ್ರಾಹ್ಮಣರಲ್ಲ, ತುಳಿದು ಬಂದ ಬ್ರಾಹ್ಮಣ. ಯೋಚನೆ ಮಾಡ್ತಾ ಇದ್ದೇನೆ ನಾನು. ಮೋಸ ಆಯ್ತಲ್ಲ, ನಾವು ಹೇಳಬಾರ್ದಿತ್ತು, ಎದ್ದಾಯ್ತು. ಬಂದವರು ಬ್ರಾಹ್ಮಣರು ಅಂತ ಭಾವಿಸಿಯೇ ಎದ್ದಾಯ್ತು. ನಮ್ಮ ಗೌರವಕ್ಕೆ ಇವರು ಪಾತ್ರರಲ್ಲ ಅಂದ್ರೆ ಬ್ರಾಹ್ಮಣರಲ್ಲ. ಅಖಂಡವಾದಂತಹ ಈ ಭರತ ಮಂಡಲದಲ್ಲಿ ಮೂವರು ಬ್ರಾಹ್ಮಣರು ಒಟ್ಟಾಗಿ ಯಾವ ಯಜ್ಞಶಾಲೆಯಲ್ಲೂ ಪ್ರವೇಶ ಮಾಡುವುದಿಲ್ಲ. ಇವರು ಮಾಡಿದ್ದಾರೆ ಅಂತಂದ್ರೆ ಮನೆಗೇನು, ಅರಮನೆಗೇನು, ಯಜ್ಞಶಾಲೆಗೇನು, ನದಿಯಲ್ಲಿ ಸ್ನಾನಕ್ಕೇನು ಮೂವರು ಒಟ್ಟಾಗಿ ಹೋಗಬಾರದು, ಹೋಗಲಾರದು. ಬಂದಿದ್ದಾರೆ ಅಂತಂದ್ರೆ ಕಾಲ ದೇಶಗಳನ್ನು ಮೀರಿ ಒಳಗೊಂಡಿದ್ದಾರೆ ಅಂತಾಯ್ತು. ಬ್ರಾಹ್ಮಣರಲ್ಲ. ಅಭೂತಪೂರ್ವವಾದ ಯಜ್ಞ ನಡೀತಾ ಇದೆ. ಯಜ್ಞದಲ್ಲಿ ದಕ್ಷಿಣೆಯ ಆಶೆ ಇದೆ. ಬ್ರಾಹ್ಮಣ ವೇಷ ಮಾಡಿದ್ರು ಇಲ್ಲ. ಒಬ್ಬನ ಹೊಟ್ಟೆ ನೋಡುವಾಗ ಬ್ರಾಹ್ಮಣರಾಗಿ ಕಾಣುತ್ತದೆ. ಬ್ರಾಹ್ಮಣರ ಹೊಟ್ಟೆ ಬಾಕ, ಬಕ ಬಕ ತಿನ್ನುವ ಹೊಟ್ಟೆ ಬಾಕ, ಹೌದಲ್ಲ? ಬ್ರಾಹ್ಮಣರು ಇದ್ದು ಇರ್ಬೋದು. ನಮ್ಮಲ್ಲಿ ಅಡುಗೆ ಮನೆ ಚೆನ್ನಾಗಿ, ಯಜ್ಞಶಾಲೆ ಜೊತೆಯಲ್ಲಿ ಪಾಕಶಾಲೆ, ಜೊತೆಯಲ್ಲಿ ಪಾಠಶಾಲೆ, ಮೂರು ಶಾಲೆಗಳು ಮಧ್ಯಪ್ರದೇಶದಲ್ಲಿ ಸಮೃದ್ಧ ಆಗಿದೆ. ಮನೆಯ ಒಳಗೆ ಪಾಕಶಾಲೆ ಸರಿ ಇದ್ರೆ ಜಗುಲಿಯಲ್ಲಿರುವ ಪಾಠಶಾಲೆ ಸರಿಯಾಗಿ ಕೆಲಸ ಮಾಡ್ತದೆ. ಜಗುಲಿಯಲ್ಲಿ ಪಾಠಶಾಲೆ ಸರಿಯಾಗಿ ಕಾರ್ಯನಿರ್ವಹಿಸಿದರೆ ಅಂಗಳದಲ್ಲಿ ಯಜ್ಞಶಾಲೆ ಮಂಗಳವನ್ನು ಹಾಡ್ತದೆ. ನಮ್ಮ ರಾಷ್ಟ್ರದ ಸಂಪದ ಅಲ್ಲ, ಸಂಬಂಧ ಕಳ್ತಾ ಇಲ್ಲ. ಹೊಟ್ಟೆಯಲ್ಲಿ ಬ್ರಾಹ್ಮಣ್ಯ ಇದ್ದರೂ ರಟ್ಟೆಯಲ್ಲಿ ಬ್ರಾಹ್ಮಣ್ಯ ಇಲ್ಲ. ಓಹೋ ಹಬ್ಬ ಬಲಭುಜದ ಮೇಲೆ ಗಿಣ್ಣು ಗಟ್ಟಿದ ಇಳಿದಂತಹ ಬಲ ಬಾಹು ನೋಡಿದರೆ ಐರಾವತದ ಸುಳ್ಳಿದು ಇಳಿಬಿದ್ದ ಹಾಗೆ. ಒಮ್ಮೆ ನನ್ನ ಬಾಹುಗಳೇ ಸ್ಫುರಣೆಗೊಂಡವು. ಜಗಮಲ್ಲ ಜಗಜಟ್ಟಿ ಜರಾಸಂಧರ ಬಾಹು ಸ್ಫುರಣಕ್ಕೆ ಕಾರಣ ಇತ್ತು ಅಂತಂದ್ರೆ ಗೊತ್ತಾಯ್ತು. ಬ್ರಾಹ್ಮಣ ಅಲ್ಲ. ಹಿಂದಿನವರನ್ನು ನೋಡಿದರೆ ತುಂಬಾ ಲಕ್ಷಣವಾಗಿದ್ದಾರೆ, ಬಹಳ ಸುಂದರವಾಗಿದ್ದಾರೆ. ಕರ್ಪೂರದ ಗೌರವರ್ಣ ಹಬ್ಬ, ಆ ಕಣ್ಣುಗಳ ತೀಕ್ಷ್ಣ ಮೊನಚುಗಣ್ಣು, ಅಂತರಂಗದಲ್ಲಿ ಹುಟ್ಟಿದ ಸಂಕಲ್ಪಗಳನ್ನು ಮಸೆದು ಚೂಪ ಮಾಡ್ತಾ ತಮ್ಮ ಕಟಾಕ್ಷಗಳನ್ನ ನಾನಾಟ ಪ್ರಯೋಗ ಮಾಡುವ ಹಾಗೆ ಕಣ್ಣಿನಿಂದ ಬಾಣ ಬಿಡುವಷ್ಟು. ಹೌದು, ನೋಡಿದ್ದೇನೆ. ಅವನ ಎಡಗಾಲಿನ ಮೀನಖಂಡದ ಮೇಲೆ ಭರುಷಿಕೋಟಿ. ಓಹೋ, ಎಷ್ಟು ಭಾರವಾದ ಬಿಲ್ಲು ಎತ್ತಿರಬಹುದಿವ. ಹೆಗಲಿಗಿಟ್ಟಂತಹ ಬಿಲ್ಲು ಅದರ ಕೋಟಿ ಎಡಗಾಲಿನ ಮೀನಖಂಡದ ಮೇಲೆ ಅಚ್ಚೊತ್ತಿದೆ. ಹಾಗಿದ್ರೆ ಮುಂದಿದ್ದವು ಯಾರು ಅಂತ ನೋಡಿದ್ರೆ, ಓ ಇವನು ಮೈಬಣ್ಣ ಮಾತ್ರ ಕಪ್ಪಲ್ಲ, ಇವನ ಮನಸ್ಸು ಕಪ್ಪು ಅಲ್ಲ, ಕಣ್ಣು ಕಪ್ಪಾದ ಕಣ್ಣು. ಒಮ್ಮೆ ಸೂರ್ಯನ ಹಾಗೆ ಕಾಣಿಸ್ತದೆ, ಒಮ್ಮೆ ಚಂದ್ರನ ಹಾಗೆ ಕಾಣಿಸ್ತದೆ, ಒಮ್ಮೆ ಅಗ್ನಿಯ ಗಾಂಭೀರ್ಯವನ್ನು ತೋರಿಸ್ತದೆ. ನಾನು ಇಲ್ಲಿವರೆಗೆ ನೋಡಿದ ನನ್ನ ಅನುಭವದಲ್ಲಿ ಇಂತಹ ಬ್ರಾಹ್ಮಣರಿಲ್ಲ. ಏನು ಇಂತಹ ಬ್ರಾಹ್ಮಣರಿಲ್ಲ ಅಂದ್ರೆ ಇವರು ಬ್ರಾಹ್ಮಣರಲ್ಲ. ಹಲವು ಕಾರಣಗಳಿಂದ ಇವರು ಬ್ರಾಹ್ಮಣರಲ್ಲ ಅಂತ ನಿರ್ಣಯ ಮಾಡಬಹುದು. ಬೇಡ, ಬ್ರಾಹ್ಮಣರಾಗುವುದು ಬೇಡ. ಬ್ರಾಹ್ಮಣರು ಹಾಗೆ ಕಾಣಿಸಿಕೊಂಡು ಬರಲ್ಲ. ಹೀಗೆ ಬರಬೇಕಿದ್ರೆ
ಯಾವುದೋ ಒಂದು ಕಪಟವಾದ ಭಾವ ಇವರಲ್ಲಿದೆ, ಶತ್ರು ಭಾವ ಇದೆ. ಶತ್ರು ಭಾವವನ್ನು ಇಟ್ಟುಕೊಂಡೇ ಇವರು ಬಂದಿದ್ದಾರೆ ಅಂತಂದ್ರೆ ಬ್ರಾಹ್ಮಣರಲ್ಲ, ಶತ್ರು ಭಾವದಿಂದ ಬಂದಿದ್ದಾರೆ ಅಂದ್ರೆ ಯಾರು ಬಂದಿರಬಹುದು? ಹೀಗೆ ಇವರು ಕಪಟದಿಂದ ಬಂದಿದ್ದಾರೆ ಅಂತಂದ್ರೆ ನಾವು ಗ್ರಹಿಸಿದ ಹಾಗೆ ಬ್ರಾಹ್ಮಣರಿಗೆ ಕಾಪಟ್ಯ ಇಲ್ಲ. ಪ್ರಕಟವಾಗಿಯೇ ಬದುಕುತ್ತಾ ಇರುವವರು, ಅವರು ಪ್ರಾಕಟ್ಯವನ್ನು ಬಯಸಿದವರು. ಇವರು ಕಪಟ ಪ್ರಕೃತಿಯಿಂದ ಒಳಕ್ಕೆ ಬಂದಿದ್ದಾರೆ ಎನ್ನುವಾಗಲೇ ಬ್ರಾಹ್ಮಣರಲ್ಲ ಅಂತ ನಿಶ್ಚಯವಾಗಿ ಆಯಿತು. ಬ್ರಾಹ್ಮಣರಲ್ಲದೇ ಇದ್ದರೆ ಯಾರಿವರು? ಯಾರಾಗಿರಬಹುದು? ನಮ್ಮ ಪರಿಚಯ ಪ್ರಪಂಚ ಎಷ್ಟು ವಿಶಾಲವಾಗಿದೆ. ಅನೇಕ ಸಾರಿ ದಿಗ್ವಿಜಯಗಳನ್ನು ನಾನು ಮಾಡಿದವನು. ಸಂಚಾರ ಮಾಡಿ ಬೇರೆ ಬೇರೆ ದೇಶದ ಪ್ರಜೆಗಳು ಹೇಗಿರ್ತಾರೆ, ಯೋಧರು ಹೇಗಿರ್ತಾರೆ, ಅಧಿಕಾರಿಗಳು ಹೇಗಿರ್ತಾರೆ ಎಲ್ಲರನ್ನು ಅಡೆದು ತೂಗಿ ನೋಡಿದವನು. ಯಾರಿರಬಹುದು ಅಂತ ಯೋಚನೆ ಮಾಡಿದರೆ ಯಾರಾಗಿರ್ಬಹುದು ನೀವು? ಆಶ್ಚರ್ಯ ಆಶ್ಚರ್ಯ. ಕಪಟವಾದ ಮನಸ್ಥಿತಿಯಿಂದ ಇವರು ಪ್ರವೇಶ ಮಾಡಿದ್ದಾರೆ ಅಂದ್ರೆ ಶತ್ರು ಭಾವವನ್ನ ಒಳಗೆ ಉಳಿಸಿಕೊಂಡಿದ್ದಾರೆ ಅಂತ. ತಮ್ಮಲ್ಲಿರುವ ಶತ್ರು ಭಾವವನ್ನ ಪ್ರಕಟಪಡಿಸದೆ ಅದಕ್ಕೆ ಅವಕಾಶವನ್ನ ಬಯಸಿ ಹೀಗೆ ಬಂದರು ಅಂತಂದ್ರೆ ಈ ರೀತಿಯ ಚರ್ಯೆ ಯಾರಿಗಿದೆ? ದೇವತೆಗಳಿಗೆ. ದೇವರಾಜ ಇಂದ್ರ ಅವರು ಬರಬಹುದು, ಹೀಗೆ ಅಜ ಮೊದಲಾದಂತಹ ದೇವತೆಗಳು ಬರಬಹುದು. ಆದರೆ ದೇವಾದಿ ದೇವತೆಗಳು ಜರಾಸಂಧನ ಯಜ್ಞಶಾಲೆಗೆ ಆರಾಧ್ಯರಾಗಿ ಬರಬಹುದೇ ಹೊರತು
ಹೀಗೆ ನಮ್ಮನ್ನ ಪಂಥಾಹ್ವಾನ ಕೊಡುವ ವಿಧಾನದಲ್ಲಿ ಕಪಟವಾಗಿ ಅವರು ಪ್ರವೇಶ ಮಾಡುವ ಅವಶ್ಯಕತೆ ಇಲ್ಲ. ಹಾಗಿದ್ರೆ ಈ ಪೃಥ್ವಿಯೊಳಗಿರುವ ಕ್ಷತ್ರಿಯರು ಯಾರು ಇರ್ಬೇಕು, ಕ್ಷತ್ರಿಯರು ಯಾರು ಅಂತ ಯೋಚನೆ ಮಾಡ್ತಾ ಇದ್ದೇವೆ. ಸಾಗರೋಪಾಂತದ ನರೇಂದ್ರರೆಲ್ಲ ಭೋಗಿಸಿದ ಮುತ್ತುಗಳವರು. ಒಂದು ದಿವಸ ತೊಟ್ಟ ಮುತ್ತನ್ನ ಮತ್ತೆ ತೊಡುವ ಅಭ್ಯಾಸ ನಮಗಿಲ್ಲ. ಹಾರದಿಂದ, ನೂಪುರದಿಂದ, ಕಡಗದಿಂದ ಮೈಮೇಲಿಟ್ಟಂತಹ ಮುತ್ತನ್ನ ಮತ್ತೆ ಎಸೆಯುವುದೇ. ಒಮ್ಮೆ ಗೆದ್ದ ಭೂಪಾಲನನ್ನ ಮತ್ತೆ ಸಂಪರ್ಕ ಮಾಡಲಿಲ್ಲ, ಅವರನ್ನು ಎಸೆದಿದ್ದೇವೆ. ಸಾಗರೋಪಾಂತದ ಪ್ರದೇಶದಲ್ಲಿ ಮಾಡಿದ ಕೂಟಗಳೆಷ್ಟು, ಬೇಟೆಗಳೆಷ್ಟು, ನೋಟಗಳೆಷ್ಟು, ಕೊಟ್ಟ ಮುತ್ತುಗಳೆಷ್ಟು, ಪಡೆದ ಮುತ್ತುಗಳೆಷ್ಟು, ಎಲ್ಲ ನಮ್ಮ ಟಿವಿ, ನಮ್ಮ ವೈಭವ. ಅದು ಅವರು ಯಾರು ದ್ವೇಷವನ್ನು ಸಾಧಿಸುವುದಕ್ಕೆ ಬರಲಿಕ್ಕಿಲ್ಲ. ಹಾಗಿದ್ರೆ ಬಂದವರು ಯಾರಿರಬಹುದು? ಈಗ ವರ್ತಮಾನ ಕಾಲದಲ್ಲಿ ಆದಂತಿಪುರದವರು ಆಪ್ತಜನ ಪಾಂಡವರು, ಆದಂತಿಪುರದವರು ಆಪ್ತಜನ ಪಾಂಡವರು, ಕಾಮರೈತಗರೆಲ್ಲ ಕಾಣಿ ಮಿಕ್ಕವರ, ಕಾಮರೈತಗರೆಲ್ಲ ಕಾಣಿ ಮಿಕ್ಕವರ, ಯಾದವರೊಳಿಲ್ಲ ಯಾದವರೊಳಿಲ್ಲ ತುರಗಾಯಿರನ ಏಣಿಯ, ಯಾದವರೊಳಿಲ್ಲ ತುರಗಾಯಿರನ ಏಣಿಯ, ಮಾಧವನ ಮಂದಿರಲಿ ಮಾತನಾಡಿಸುವೆ, ಮಾಧವನ ಮಂದಿರಲಿ ಮಾತನಾಡಿಸುವೆ. ವರ್ತಮಾನ ಕಾಲದಲ್ಲಿ ಹಸ್ತಿನಾವತಿಯಲ್ಲಿ ದುರ್ಯೋಧನ ಮೊದಲಾದವರೆಲ್ಲ ಇದ್ದಾರೆ. ಆಹವ ಪ್ರೌಢರೆನಿಸಿದ ಭೀಷ್ಮರಲ್ಲಿದ್ದಾರೆ. ಅವರ ಬಗ್ಗೆ ನಮಗೆ ಭಯ ಇಲ್ಲ, ಗೌರವ ಉಂಟು. ಅವರಿಗೆ ನಮ್ಮ ವಿಷಯದಲ್ಲಿ ಪ್ರೀತಿ ಉಂಟು. ಆದ್ದರಿಂದ ಅವರು ಹೀಗೆ ಬರಲಿಕ್ಕಿಲ್ಲ. ಅವರಿಂದಲೇ ಸಿಡಿದು ದೂರವಾದಂತಹ ಪಾಂಡವರು ಇಂದ್ರಪ್ರಸ್ಥದಲ್ಲಿ ಸದ್ಯ ವಾಸ ಮಾಡಿದ್ದಾರೆ. ಪುರ, ದುರ್ಗ, ಕೋಶ ಮೊದಲಾದವುಗಳನ್ನೆಲ್ಲ ಅಭಿವೃದ್ಧಿ ಪಥದಲ್ಲಿ ಒಯ್ತಾ ಇದ್ದಾರೆ ಅಂತ ನಾವು ಕೇಳಿದ್ದೇವೆ. ಪ್ರಕೃತಿಯಿಂದ ಧರ್ಮರಾಜ ಸಂಭಾವಿತ, ಅವನು ಅತಿಕ್ರಮಿಸಿ ನಡೆದುಕೊಳ್ಳಲಾರ. ಆದ್ದರಿಂದ ಪಾಂಡವರು ಅಲ್ಲ. ಮತ್ತೆ ನಮ್ಮ ವಿಷಯದಲ್ಲಿ ಹಾಗೆಯಾದವರು, ಹುಟ್ಟು ಹಾಗೆಯಾದವರು, ಕುಟ್ಟಿ ಹಗೆಯಾದವರು, ತಟ್ಟಿ ಹಗೆಯಾದವರು, ಮೆಟ್ಟಿ ಹಗೆಯಾದವರು ಯಾದವರು ಇದ್ದಾರೆ. ಆದರೆ ಆ ಯಾದವರಲ್ಲಿ ಬಲರಾಮ ಮಾತ್ರ ಸಮರ್ಥ. ಅವರ ಜೊತೆಯಲ್ಲಿ ಹುಟ್ಟಿದಂತಹ ಕೃಷ್ಣ ಅವನೊಬ್ಬ ಚೋರ, ಅವನೊಬ್ಬ ಜಾಲ. ಅವನು ಆಹವ ಪ್ರೌಢರಲ್ಲ, ಯುದ್ಧದಲ್ಲಿ ನಮ್ಮ ಜೊತೆ ನಿಲ್ಲಲಾರ. ನಮ್ಮ 18 ಸಲದ ಅನುಭವ ಅವರ ಬೆನ್ನನ್ನು ನೋಡುವ ಹಾಗೆ ಮಾಡಿದೆಯಾ ಹೊರತು ಮುಖವನ್ನು ನೋಡುವ ಹಾಗೆ ಮಾಡಲಿಲ್ಲ. ಆದ್ರಿಂದ ಅವರು ಅಲ್ಲ. ಹಾಗಿದ್ರೆ ಜನಕ್ಕೆ ಮನೆತ್ತವರು ಯಾರೀಗ ಯಾರಿದ್ದಾರೆ? ತಲೆ ಕೆಡಿಸಿಕೊಂಡ ಇಲ್ಲ. ವಿವಿಧವಾಗಿ ತರ್ಕಿಸಿ ನೋಡಿದ್ರು ಇವರು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಅವರನ್ನೇ ಕೇಳುವುದು ಒಳ್ಳೆಯದು. ಕುಳಿತವರು ಹೇಳಿದ್ದಾರೆ, ಇದ್ದವೀಗ ಪಾದ ರಾತ್ರಿ ಒಳ್ಳೆಯನು ಕಾರಣ, ಇದ್ದವೀಗ ಪಾದ ರಾತ್ರಿ ಒಳ್ಳೆಯನು ಕಾರಣ, ಇದ್ದವೀಗ ಪರ ರಾತ್ರಿ ಒಳ್ಳೆಯನು ಕಾರಣ.
ಹರಿರಯ್ಯ ಕುಳಿತಲ್ಲಿಂದ ಮೇಲೆ ಕೇಳಿ. ನಾವು ಹೇಳುವುದಕ್ಕಿಂತದ್ದನ್ನು ಅರಿತೇ ಕುಳಿತವರು. ಅಲ್ಲ, ಕುಳಿತುಕೊಳ್ಳಿ. ನೀವು ಕುಳಿತುಕೊಂಡ್ರೆ ನೀವಿದ್ದಲ್ಲಿಗೆ ನಾವು ಬರಬೇಕು. ನೀವು ಎದ್ದರೆ ನಾವಿದ್ದಲ್ಲಿಗೆ ನೀವು ಬರಬೇಕು. ಅಷ್ಟೇ ಇರೋದು ವಿಷಯ. ಹೌದು. ನಿಮ್ಮ ಜೊತೆಯಲ್ಲಿ ಮಾತಾಡುವುದಕ್ಕೆ ನಮಗೆ ಬಹಳ ಆಸಕ್ತಿ ಉಂಟು. ಮಾತಾಡಿದ್ರೆ ಕಥೆ ಆಗ್ಬೇಕು. ಮಾತುಕತೆ. ಮಾತುಕತೆ ಕಥೆಯಾಗದ ಮಾತು ಮಾತಲ್ಲ. ನಾವು ಒಂದು ಹೆಜ್ಜೆ ಇನ್ನೂ ಮುಂದಿದ್ದೆವು ಅಂತ. ನಾವು ಮಾತಾಡಿದ್ದು ಕಥಾಮೃತವಾಗಿದೆ, ಸಾಯದ ಕಥೆಯಾಗಿದೆ. ಮಾತೆ ಸಿಗುವಾಗ ಎಂಟಾದ್ರಾಗಲಿ, ನಂಟಾದ್ರಾಗಲಿ, ಗಂಟಾದ್ರಾಗಲಿ, ಮಾತೆ ಸಿಗುವಾಗ ಆಗ್ಲಿ, ಅದನ್ನೆಲ್ಲ ನಾವು ಬಳಸಿಕೊಳ್ಳುವುದು. ಅದಕ್ಕೆ ಹೇಳಿದ್ದು ನಿಮ್ಮ ನಿರೀಕ್ಷೆ ನಮಗಿರಲಿಲ್ಲ, ನಮ್ಮ ಆಮಂತ್ರಣವೂ ನಿಮಗಿಲ್ಲ. ಆಮಂತ್ರಣ ಇಲ್ಲದೆ ಬರುವವರನ್ನೇ ನಾವು ಅತಿಥಿಗಳು ಅಂತ ಕರೆಯೋದು ಅಲ್ವಾ? ಈಗ ಬರುವ ತಿಥಿ, ವಾರ, ನಕ್ಷತ್ರ, ಸಮಯ ಎಲ್ಲ ನಿರ್ದಿಷ್ಟವಾದರೆ ಅವನು ಅಭ್ಯಾಗತ, ಸರಿ, ಅತಿಥಿ ಅಲ್ಲ. ನೀವು ಮೂವರು ಅತಿಥಿಗಳಾಗಿ ಬಂದಿದ್ದೀರಿ, ಒಳ್ಳೇದಪ್ಪ. ಅತಿಥಿಗಳು ಅಂದ್ರೆ ಹೀಗೆ ಬಂದ್ರೆ ಬನ್ನಿ ಅಲ್ಲ ಅಂತ. ಬೆಳಿಗ್ಗೆ ಬರಲಿಲ್ಲ, ಮಧ್ಯಾಹ್ನದ ಕಾಲ ಬರಲಿಲ್ಲ, ಸಾಯಂಕಾಲವೂ ಬರಲಿಲ್ಲ, ಕತ್ತಲಾದಾಗ ಬರದೇ ಇರಲಾಗಲಿಲ್ಲ. ನೀವು ಬರುವಾಗ ಕತ್ತಲಾಗಿತ್ತು. ಹಾಗೂ ಹೇಳ್ಬೋದು. ನೀವು ಬರುವಾಗ ಕತ್ತಲಾಗಿತ್ತು. ಆದ್ರಿಂದಲೇ ಪ್ರಶ್ನೆ ಕೇಳುವ ಹಾಗಾಯ್ತು. ಈ ಅಪರರಾತ್ರಿಯಲ್ಲಿ ಬಂದ್ರಲ್ಲ, ರಾತ್ರಿಯಲ್ಲೂ ಪೂರ್ವ ರಾತ್ರಿ ಬೇರೆ, ಅಪರರಾತ್ರಿ ಬೇರೆ. ಹೌದು. ಚಂದ್ರೋದಯ ಆಗುವ ಕಾಲ ಅದು ಪೂರ್ವ ರಾತ್ರಿ, ಚಂದ್ರಾಸ್ತಮಾನ ಆಗುವ ಕಾಲ ಅದು ಅಪರರಾತ್ರಿ. ಚಂದ್ರಾನ್ವಯದ ಉದಯ ಆಗುವ ಕಾಲದಲ್ಲಿ, ಚಂದ್ರಾನ್ವಯದ ಉದಯವಾಗುವ ಕಾಲದಲ್ಲಿ ಬರದೆ ಚಂದ್ರಾಸ್ತಮಾನದ ಕಾಲಕ್ಕೆ ಬಂದ್ರಲ್ಲ, ಒಳ್ಳೆದಾಯ್ತು. ನೀವು ಬಂದದ್ದು ಬೇಡ ಅಂತಲ್ಲ, ನೀವು ಇಲ್ಲಿಯವರಲ್ಲ ಅಂತ ಗೊತ್ತಾಗ್ತದೆ. ಗೊತ್ತಾದದ್ದು ಸರಿ ಅಂತ ಹೇಳ್ಬೇಕಾಗ್ತದೆ. ದೂರದವರು, ಈಗ ಹತ್ತಿರ ಇದ್ದೇವೆ. ದೂರಿನವರು ಅಂತ ನಾನು ಕೇಳಿ. ದೂರದವರು ಹತ್ತಿರ ಇದ್ರು ದೂರದವರೇ, ದೂರ ಇದ್ರು ದೂರದವರೇ. ಈಗ ನೀವು ಬಂದು ನಿಂತು ನಮ್ಮ ಭೂಮಿಯ ಈ ಯಜ್ಞಶಾಲೆಯ ಭೂಮಿಯನ್ನು ಎಡಗಾಲ ತುದಿಯಿಂದ ಕೆರೆಯೋದನ್ನು ನೋಡಿದರೆ ಅದನ್ನು ನೋಡಿದ್ದೆ. ದೂರಿನವರು ಅಂತ ಹೇಳಿದ. ಅದಕ್ಕೆ ನೀವು ಹೀಗೆ ಬಂದಿದ್ರಿಂದ, ಹೀಗೆ ನಿಂತಿದ್ರಿಂದ ಏನು ಬಂದ್ರಿ ಅಂತ ಕೇಳಬೇಕಾಗ್ತದೆ. ಇಲ್ಲದೇ ಇದ್ರೆ ಬ್ರಾಹ್ಮಣರು ಬಂದಾಗ ಏನು ಬಂದ್ರಿ ಅಂತ ಕೇಳಬಾರ್ದಂತೆ. ಬನ್ನಿ, ಸ್ವಾಗತ, ಕುಳಿತುಕೊಳ್ಳಿ. ಏನಕ್ಕೆ ಬರಲಿ, ಬಂದದ್ರಿಂದ ಒಳ್ಳೇದಾಯ್ತು. ಬಂದಿದ್ರಿಂದ ಒಳ್ಳೇದಾಯ್ತು. ನಾವು ಏನು ಮಾಡಬೇಕು, ನಮ್ಮಿಂದ ಏನು ಆಗಬೇಕು ಅಂತ. ಆದ್ರೆ ನಿಮ್ಮ ಹತ್ರ ಆ ಮಾತಾಡುವುದಕ್ಕೆ ಅವಕಾಶ ಇರ್ಲಿಲ್ಲ. ಏನು ಕಾರ್ಯ ನಿಮಿತ್ತದಿ ಬಂದಿರಿ, ಬನ್ನಿ. ಯಾವ ನಿಮಿತ್ತ ಇಟ್ಕೊಂಡು ಬೇಕಾದ್ರೂ ಬನ್ನಿ. ನಿಮ್ಮ ಎಲ್ಲ ನಿಮಿತ್ತಗಳಿಗೆ ಅವಕಾಶ ಒದಗಿಸುವ ಯಾಜಮಾನ್ಯ ನಾವು. ಆ ಯಾಜಮಾನ್ಯ ನಮಗಿರೋದು ಅಂತ ಹೇಳೋದು, ಏನು ನಿಮಿತ್ತದಿ ಬಂದಿರಿ, ಯಾವ ಕಾರಣಕ್ಕೆ ನೀವು ಬನ್ನಿ. ನಿಮಗೆ ನಾಸ್ತಿ ನಭವತಿ ಈ ಶಬ್ದಗಳನ್ನು ನೀವು ಕೇಳೋದಕ್ಕೆ ಸಾಧ್ಯ ಇಲ್ಲ. ಅನ್ನ ಕೇಳಿದರೆ ನಮ್ಮನ್ನ ಕೊಟ್ಟೆವು, ಅನ್ನ ಕೇಳಿದ್ರೆ ಸಾಕು. ಅನ್ನ ಕೇಳಿದ್ರೆ ನಮ್ಮನ್ನ ಕೊಟ್ಟೆವು ನಾವು. ಅನ್ನ ಅಂದ್ರೆ ಆಗಿರ್ಬೇಕು. ಧನವನ್ನು ಕೇಳಿದರೆ ದನ ಕೊಟ್ಟೆವು. ಅದಕ್ಕಿಂತ ದೊಡ್ಡ ಧನ ಇಲ್ಲ ಅಂತ ತಿಳಿದ. ಹೆಣ್ಣನ್ನ ಕೇಳಿದ್ರೆ ನಮ್ಮ ಆಸ್ತಿಯನ್ನೆಲ್ಲ ಕೊಟ್ಟೆವು ನಾವು. ಕೊಟ್ಟ ಉದಾಹರಣೆ ಉಂಟಲ್ಲ, ಅದು ಕೊಟ್ಟಿದ್ದೇವೆ, ಅದು ಕೊಟ್ಟಿದ್ದೆ.
ಆಸ್ತಿ ಅಂತಂದ್ರೆ ಪ್ರಾಸ್ತಿ ಮತ್ತೆ ಬೇಕು ಅಂತ ಕೇಳುವ ಹಾಗೆ ಕೊಡಬಲ್ಲ ಯಾಜಮಾನ್ಯ ಇರುವುದಂತ ಏನು ನಿಮಿತ್ತದಿ ಇಲ್ಲಿಗೆ ಬಂದ್ರಿ. ಆದ್ರೆ ಬಹಳ ಹೊತ್ತಿನಿಂದ ನೋಡ್ತಾ ಇದ್ದೀಯ, ಏನು ಊಹೆಗೆ ಸಿಗ್ಲಿಲ್ಲ. ಅಲ್ಲ, ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ಗೊತ್ತಾದ್ರೆ ಇಷ್ಟು ಮಾತಾಡ್ತೀರ. ವಕ್ರ ದೃಷ್ಟಿಯಲ್ಲಿ ನೋಡುವಾಗ ಬೇರೇನೋ ಶಂಕೆಯಿಂದ ವಿಕಲ್ಪದಿಂದ ನೋಡಿದಾಗಿತ್ತು, ಆದ್ರಿಂದ ಎಲ್ಲ ವಕ್ರವಾಗಿ ನೋಡಿದ್ದು ಅಂದ್ರೆ ಸಹಜತೆ ಕಾಣಲಿಲ್ಲ. ಮತ್ತೇನು ಕಂಡಿತ್ತು? ಎಲ್ಲಿ ಕೃತ್ರಿಮತೆ ಇದೆಯೋ ಅಲ್ಲಿ ನಾವು ವಕ್ರ. ನೋಟಕರನ್ನು ವಕ್ರವಾಗಿಸುವಷ್ಟು ಕೃತ್ರಿಮತೆ ಇದ್ರೆ ಕೃತ್ರಿಮನೋ ಅಂತ ಕೇಳ್ಬೇಕಾಗ್ತದೆ. ಕೃತ್ರಿಮನೋ ಮನದಲ್ಲಿ ಭಾವ ಹುಟ್ಟಿದ ಮೇಲೆ ಬರಲಿ ಇಲ್ಲ. ಕೆಲವರಿಗೆ ಹಾಗಲ್ಲ, ಅದೇ ಸ್ವಭಾವ. ಕೃತ್ರಿಮವೇ ಸಹಜವಾದ್ರೆ ನಾಗರ ಹಾವು ಮಲಗಿದರೆ ಪುಂಡರಿತ, ಹೆಡೆಗೆತ್ತಿದರೆ ಅತ್ಯಂತ ವಕ್ರ. ಸ್ವಲ್ಪ ಸ್ವಭಾವ ಸಹಜ. ಈ ವಕ್ರತೆಗೆ ನಿಮಗೆ ಸಹಜವೋ? 3 ಜನ ಒಂದು ಯಾಗಶಾಲೆಗೆ ಹೋಗಬಾರದು ಅಂತ ನಿಮಗೆ ಗೊತ್ತಿಲ್ಲ, ಅಥವಾ ಗೊತ್ತಿತ್ತು ಮಾಡಬಹುದು. ಗೊತ್ತಿದ್ದು ಮಾಡಿದ್ರೆ ನೀವು ಕೃತ್ರಿಮ, ಗೊತ್ತಿಲ್ಲದೆ ಮಾಡಿದ್ರೆ ಸಹಜ. ಕೈಯಲ್ಲಿ 3 ದರ್ಭೆಗಳನ್ನ ಹಿಡ್ಕೊಳ್ಬಾರದು ಅಂತ ನಿಮಗೆ ಗೊತ್ತಿಲ್ಲವೋ? ಗೊತ್ತಿದ್ರೆ ನೀವು ಕೃತ್ರಿಮ, ಗೊತ್ತಿಲ್ಲದೆ ಇದ್ರೆ ಸಹಜ. ಅದಕ್ಕೆ ಹೇಳಿದ್ದೆ ಎಲ್ಲವನ್ನು ವಿವರಿಸತಕ್ಕದ್ದು. ಜರಾಸಂಧನಾಗಿ ಮಾಗಧದ ಪ್ರಭುವಾಗಿ ನಾನು ವಿಚಾರಣೆ ಮಾಡಬಲ್ಲೆ. ಯಾರು ಯಾಕೆ ಕೊಡ್ತಾ ಇದ್ದೀರಿ? ಬ್ರಾಹ್ಮ ಸದಸ್ಯನಲ್ಲಿ ಬ್ರಾಹ್ಮಣ ಮರ್ಯಾದೆಯೊಳಗೆ ಇದ್ದು ಅವರನ್ನು ಗೌರವಿಸ್ತಾ ಇರುವ ನೀನು ಕೇಳಿದ ಪ್ರಶ್ನೆಯಾದ್ರಿಂದ ಶಾಸ್ತ್ರ ಬಿಟ್ಟು ಉತ್ತರ ಹೇಳುವಾಗಿಲ್ವಲ್ಲ. ಯಾಕೆ ಶತ್ರುಗಳಿಗೆ ಮನೋವಿಕಲ್ಪಗಳನ್ನೆಲ್ಲವನ್ನು ಮಾತಾಗಿಸಿಕೊಂಡು ಮಂಡಿಸ್ತಾ ಗಂಭೀರವಾಗ್ತಾ ಇದನ್ನು ಗಮನಿಸ್ತಾ ಉಳಿದೆವು. ಬಂದಲ್ಲಿಂದ ಆ ಮನಸ್ಸು ಇತ್ತಿಂದತ್ತ ಅತ್ತಿಂದೆತ್ತ ಅಲ್ಲಾಡ್ತಾ ಇರುವುದನ್ನು ನಾವು ಕಾಣುವಂತೆ ಚರ್ಯಗಳು ಸಂಖ್ಯೆ ಬಂದದ್ದು. ಸಹಜವೋ ಕೃತ್ರಿಮ, ಸಹಜವೋ ಕೃತ್ರಿಮ ರೂಪ, ಇಲ್ಲಿದ್ದಂತಹ ವೈಶಿಷ್ಟ್ಯ ಅಥವಾ ಸುಸಂಗತವಾದದ್ದು ಅಸಾಂಗತ್ಯ, ಇದೆಲ್ಲವನ್ನು ಗಮನಿಸ್ತಾ ಬಂದ ವಿಧಾನ, ಸಂಖ್ಯೆ, ಹಿಡಿದ ದರ್ಬೆ, ಅದರ ಪರಿಮಾಣ, ಇದೆಲ್ಲವನ್ನು ವಿವೇಚಿಸ್ತಾ ಏನಿದ್ದರೂ ಹೇಳಬೇಕು ಅಂತ ನಿರ್ಬಂಧಿಸಿ ಬಂದ.
ಕೆಲವರಿಗೆ ನಾವು ಆಜ್ಞೆ ಮಾಡ್ತಾ ಇದ್ದೇವೆ ಅಂತ ಹೇಳದ ಹೊರತಾಗಿ ಮಾಡಿದ ಆಜ್ಞೆ ಅಂತ ಗೊತ್ತಾಗಲಾಗದ ಒಂದು ಅಸಹಾಯಕತೆ ಇರ್ತದೆ. ಮಾಗಧನ ಗಾಂಭೀರ್ಯಕ್ಕೆ ಕೇಳಿದ ಆ ಮಟ್ಟಿನಲ್ಲಿ ಆ ದಾಟಿಯಲ್ಲೇ ಉಂಟು ಇದು ಆಜ್ಞೆ ಹೇಳತಕ್ಕದ್ದು. ಆ ಆಜ್ಞಾ ಧಾರಣೆ ಮಾಡುವುದಕ್ಕೆ ನಿರ್ವಾಹ ಇಲ್ಲ. ಈಗ ನೀವ್ಯಾವ ಸತ್ಯ ಹೇಳಿ ಅಂತ ಕೇಳುವ ಶತ್ರುವಾದ ಶತ್ರುಗಳಿಗೆ ತಮ್ಮ ನಿಜದ ತಮ್ಮ ಅಸ್ತಿತ್ವ ತಮ್ಮ ನೆಲೆ ಯಾವುದು ಇದನ್ನು ಯಥಾವತ್ತಾಗಿ ಪ್ರಕಟಿಸಬಹುದು. ಕೆಲವು ಸಂದರ್ಭದಲ್ಲಿ ಆಗದು ಅಂತ ರಾಜನೀತಿ ಹೇಳುತ್ತದೆ. ಸತ್ಯ ವಚನ ಅಂತರಂಗದಲ್ಲಿ ಏನು ಭಾವಿಸಿದ್ದೇವೋ ಅದನ್ನೇ ಮಾತಾಗಿಸಿಕೊಂಡು ಅದನ್ನು ತದ್ವತ್ತಾಗಿ ಆಡುವುದು ವಿಹಿತ ಅಂತ ಆಗುವುದು. ನಾವು ಸಾಗ್ತಾ ಇರುವ ಮಾರ್ಗದ ಕುರಿತಾಗಿ ನಾವು ಹೊಂದಿದ ಲಕ್ಷ್ಯಾಭಿಸಂಧಿಯ ಕುರಿತಾಗಿ ಅವರಿಗೆ ಪೂರ್ವಗ್ರಹಿಕ ಬರುವಂತೆ ಮಾತುಗಳನ್ನು ಆಡಕೂಡದು, ಆಡಬಾರದು. ಬಿತ್ತರಿಸಲು ಅರಿತು ಯಾವುದನ್ನು ಅವನಲ್ಲಿ ತುಂಬ ಶತ್ರು ಹೌದಾ ತುಂಬ ವೇದ ಹೀಗೆ ಹೇಳ್ತದೆ, ಶಾಸ್ತ್ರ ಹೀಗೆ ಹೇಳ್ತದೆ, ವೇದಶಾಸ್ತ್ರಕ್ಕೆ ಅನುಗುಣವಾಗಿ ಸತ್ಯ ವದ ಧರ್ಮೋಪಚಾರ ಶತ್ರುಗಳಲ್ಲಿ ಹಾಗಿಲ್ಲ. ಈಗ ಆತ್ಯಂತಿಕವಾದಂತಹ ಧರ್ಮವನ್ನು ಒಂದು ಅಪವಾದ ಸನ್ನಿವೇಶ ಎಂಬುದರಿಂದಾಗಿ ಬಾಧಿತವಾದಂತೆ ಹೇಳದೆ ಉಳಿಯುವುದು ವಿಹಿತಾಚಾರವಾಗ್ತದೆ. ಅದಕ್ಕೆ ಕಾರಣಗಳು ಹಲವು. ಒಂದು, ಅಡಿಗಡಿಗೂ ತಡೆಯುಂಟು ಮಾಡುವ ಶತ್ರುಭಾವವೇ ಮುಂಭಾಗದಲ್ಲಿ ಜಾಗೃತವಾಗಿರುವಾಗ ನಾವು ಇದನ್ನು ಹೇಳುವುದು ಅಂದ್ರೆ ನಮಗೆ ಅಂತರಾಯಗಳನ್ನು ನಾವಾಗಿ ತಂದುಕೊಳ್ಳುವುದು ತದಾಗ್ತದೆ. ಇನ್ನೊಂದು, ಪ್ರತಿಪಕ್ಷ ಬಹುಮಾನ, ವಿರೋಧಿಯಾದವರನ್ನು ಗೌರವದಿಂದ ಕಾಣುವ ಒಂದು ಧೋರಣೆ ಇದ್ದಂತಹ ವೈದ್ಯ ಆದರೆ ಒಂದು ಹಂತದಲ್ಲಿ ಹೇಳಲೂ ಬಹುದು. ಅದೇನೂ ಇಲ್ಲದೆ ಅವ ಏನು ಮಾಡಿದ್ರೂ ವಿರೋಧ, ಹೇಗೆ ಮಾಡಿದ್ರೂ ವಿರೋಧ. ಈಗ ವಿರೋಧವೇ ಮನದಲ್ಲಿ ತಾಂಡವವಾಡ್ತಾ ಇರುವ ಸ್ಥಿತಿಯಲ್ಲಿ ಶತ್ರು ಇರುವಾಗ ನಾವು ಯಥಾವತ್ತಾದದನ್ನು ಆಡಿದೆ ಮುಂತಾದರೆ ಅದು ತೊಡಕೆ ಆಗ್ತದೆ, ಅಪ್ರಯೋಜಕವೂ ಆಗ್ತದೆ. ಸತ್ಯ ಹೇಳಿ ಪ್ರಯೋಜನ ಇಲ್ಲ. ಈಗ ವ್ಯಾವಹಾರಿಕವಾಗಿ ಅಪ್ರಯೋಜಕವಾದದ್ದನ್ನು ಯಾರು ಮಾಡುವುದಿಲ್ಲ. ಮತಿಮಾಂದ್ಯ ಹೊಂದಿದವರು ಕೂಡ ಆ ಮಂದಮತಿಯನ್ನು ಈ ಗ್ರಹಿಕೆ ಬಂದರೆ ಮತ ಮಾಡುವುದಿಲ್ಲ. ನಮಗೆ ತೊಡಕಾಗ್ತದೆ ಅಂತ ಕಂಡದ್ದನ್ನು ಆಚರಿಸುವುದಿಲ್ಲ. ಇಲ್ಲಿ ಎಷ್ಟು ಪ್ರಕಟ ಆಗಬೇಕು ಅಷ್ಟನ್ನು ತೋರಿದೆ. ಯಾವುದು ಅಪ್ರಕಟಿತವಾಗಿದ್ದೆವೋ ಅದನ್ನು ಒಳಗಿರಿಸಿಕೊಂಡಿದ್ದೆ. ಈಗ ಸ್ನಾತಕ ವ್ರತಧಾರಿಗಳಾಗಿ ಬಂದಲ್ಲಿ ಅದೀಗ ಬ್ರಾಹ್ಮ ಕ್ಷತ್ರಿಯ ವೈಶ್ಯ ಎಲ್ಲರಲ್ಲೂ ಉಂಟು. ತ್ರಿವರ್ಣ ಸ್ನಾತಕತ್ವ ಉಂಟು. ಪುಷ್ಪಮಾಲಾದಿಗಳನ್ನು ಧರಿಸುವಾಗ ಲಕ್ಷ್ಮೀ ಕಟಾಕ್ಷಕ್ಕೆ ಈಡಾಗುವ ಸ್ಥಿತಿಯಲ್ಲಿ ನಾವು ಇದ್ದೇವೆ ಎಂಬುದನ್ನು ಸೂಚಿಸುವ ಅಭಿಲಾಷ ಉಂಟು. ಆ ಕಾರಣದಿಂದ ಇದನ್ನು ಧರಿಸಿದ್ದು. ಬಂದದ್ದು ವಾಮ ಮಾರ್ಗದಿಂದ, ಹಿಂದಿನಿಂದ ಬಂದಿದ್ದು. ಬೆಳಕಿಗೆ ತಡೆಯಾಗಿ ನಿಂತೆವು, ಕಪ್ಪಾದ ನೆರಳನ್ನು ಮುಂದೊತ್ತಿಸಿ ನಾವು ಪ್ರಭಾವ ಬೀರಿದೆವು. ಇದೆಲ್ಲ ಆಕ್ಷೇಪ. ಹೌದು, ಈ ಶತ್ರುವೇ ಹೌದಾದ ಮೇಲೆ ನಯ ನೀತಿ ಅದನ್ನು ಅನುಸರಿಸುವವನ ಪ್ರವೃತ್ತಿ ಎಲ್ಲ ಅದಕ್ಕೆ ಅನುಗುಣವಾಗಿ ಇರಬೇಕು. ಪರರಂಧ್ರೇ ಪರಾಕ್ರಾಂತ ಸ್ವರಂಧ್ರಾವರಣೆ ಸ್ಥಿತ. ಶತ್ರುವಿನಲ್ಲಿ ಇರಬೇಕಾದ ನಯ ನಮಗೆ ಹಾನಿ ತರಬಹುದಾದ ಸ್ವಕೃತವಾದ ಅಥವಾ ಸ್ವಸಂಬಂಧಿಯಾದ ರಂಧ್ರ ಏನಾದ್ರೂ ಇದ್ರೆ ಅದು ಕಾರಣದಂತೆ ಅದರ ಮೇಲೆ ನಿಲ್ಲುವುದು. ಪರರಂಧ್ರವನ್ನು ಹಿರಿದಾಗಿಸಿ ಅದರ ಪರಿಪೂರ್ಣ ಲಾಭವನ್ನು ಪ್ರಯೋಜನವನ್ನು ನಾವು ಹೊಂದಬಹುದು ಅಂತಿದ್ರೆ ಅದರಲ್ಲಿ ನಾವು ಆಕ್ರಾಂತರಾಗಿಲ್ಲ. ಈ ನೆಲೆಯಿಂದ ಬ್ರಾಹ್ಮಣ ಪೂಜಕನಾದಂತಹ ನಿನ್ನಲ್ಲಿ ಈ ರೂಪವನ್ನು ಧರಿಸಿ ಬಂದು ಇದಕ್ಕೆ ಕೊಡುವ ಮರ್ಯಾದೆಯಿಂದ ನಾಸ್ತಿ ನೈವ ವಕ್ಷ್ಯಾಮಿ, ನೀ ಹೇಳುವಂತೆ ಮಾಡಿದೆ. ನಾವು ಪ್ರಯೋಜನ ಸಿಕ್ಕಿ ಪಡೆದೆವು. ನಮಗೆ ಬೇಕಾದದ್ದನ್ನು ನೀ ಕೊಡ್ತಿ ಎಂಬ ಭರವಸೆ ಸಿಕ್ಕಿದಲ್ಲಿಗೆ ನಾವು ಇಷ್ಟರಿಂದಲೇ ನಮಗೆ ಬೇಕಾದನ್ನು ಸಾಧಿಸಲಿಕ್ಕೆ ಆಗುತ್ತದೆ ಅಂತ ಆದ ಮೇಲೆ ಮತ್ತೆ ಅನಗತ್ಯವಾದದ್ದನ್ನು ರಾಜನೀತಿಗೆ ಬಾಹಿರವಾದದ್ದನ್ನು ಶತ್ರುರಾದ ನನಗೆ ಯಾಕೆ ಹೇಳಬೇಕು? ಹಾಗಂತೂ ರಾಜನೀತಿಯ ಉಲ್ಲೇಖ
ವರ್ಗವಾದ ಬ್ರಾಹ್ಮಣ್ಯನನ್ನು ನೀನೇ ನಿರಾಕರಣೆ ಮಾಡಿದೆ ಅಂತ ಒಂದು ಹಂತದಲ್ಲಿ ಹೌದು. ಜೊತೆಗೆ ನೀನು ಉಪೋತ್ಪಲಕವಾಗಿ ಆಧಾರವಾಗಿ ಕೊಟ್ಟ ಕಾರಣ ಶತ್ರುಭಾವ ನಿನ್ನಲ್ಲಿ ವೈರಿಗಳೇ ನಾವು ನಿಮಗೆ ವೈರಿಗಳೇ ನಾವು ನಿಮಗೆ ವೈರತ್ವಕ್ಕೆ ಕಾರಣ ಏನು ಸಿರೋಗೋ ವೈರಿಗಳೇ ನಾವು ನಿಮಗೆ ವೈರತ್ವಕ್ಕೆ ಕಾರಣ ಏನು ಸಿರೋಗೋ ವೈರತ್ವಕ್ಕೆ ಕಾರಣ ಏನು ಸಿರೋಗೋ ತೋರುತ್ತಲಿದೆ ಕಪಟಾಕೃತಿ ಮಿಗೆ ತೋರುತ್ತಲಿದೆ ಕಪಟಾಕೃತಿ ತೋರುತ್ತಲಿದೆ ಕಪಟಾಕೃತಿ ಮಿಗೆ ನಿಮ್ಮ ಕಾರವು ಹೋಗದೆಲೆಗೆ ತೋರುತ್ತಲಿದೆ ಕಪಟಾಕೃತಿ ಮಿಗೆ ನಿಮ್ಮ ಕಾರವು ಹೋಗದೆಲೆಗೆ ವೈರಿಗಳೇ ನಾವು ನಿಮ್ಮ ವೈರತ್ವಕ್ಕೆ ಕಾರಣವೇನು ಸಿರು ವೈರತ್ವಕ್ಕೆ ಕಾರಣ ಏನು ಸಿರು ವೈರತ್ವಕ್ಕೆ ಕಾರಣ ಏನು ಸಿರು ಕೃತ್ರಿಮರೋ ಸಹಜರೋ ಉಪಕ್ರಮಿಸಿದ್ದು ಅಲ್ಲಿಂದ. ನೀವು ಕೃತ್ರಿಮರಾದರೆ ವೇಷಧಾರಿಗಳು ಅಂತ, ಸಹಜರಾದರೆ ಹೀಗಿರಬಾರ್ದು ಅಂತ ನಮ್ಮ ಆಕ್ಷೇಪ ವಿಧಾನ ಆಗಿತ್ತು. ಕೃತ್ರಿಮತೆಯನ್ನು ನೀನು ಒಪ್ಪಿಕೊಂಡೆ. ಒಪ್ಪಿಕೊಳ್ಳುತ್ತಾ ಅದನ್ನು ಸಮರ್ಥನೆ ಮಾಡುವುದಕ್ಕೆ ವೈರಭಾವ ಇದೆ ಅಂತ ಹೇಳ್ತಾ ಇತ್ತು. ಹಲವು ಉಪಪತ್ತಿಗಳಿಂದ ನೀನು ವಿರೋಧ ಭಾವವನ್ನೇ ಪ್ರತಿಪಾದನೆ ಮಾಡಿ. ಆಶ್ಚರ್ಯ ಆಯ್ತು. ಅದ್ಯಾಕೆ? ನಾವು ವೈರಿಗಳಲ್ಲ ಅಂತಲ್ಲ, ಆದ್ರೆ ನಿಮಗೆ ವೈರಿಗಳು ಹೇಗೆ ಅಂತ ಗೊತ್ತಾಗ್ಬೇಕಲ್ಲ. ವೈರಿಗಳಾಗಬಾರದು ಅಂತಲೂ ಇಲ್ಲ, ಅದೇನಿಲ್ಲ. ನೀವು ಬ್ರಾಹ್ಮಣರಾದ್ರೆ ಬ್ರಾಹ್ಮಣರು ಯಾರಿಗೂ ವಿರೋಧಿಗಳಲ್ಲ. ಬ್ರಾಹ್ಮಣರಾದರೆ ನಾವು ಬ್ರಾಹ್ಮಣರಿಗೆ ವಿರೋಧಿಗಳಲ್ಲ. ಎರಡು ಮುಖದಿಂದ ಯೋಚನೆ ಮಾಡಬಹುದು. ಇಲ್ಲಿಯವರೆಗೆ ಯಾವುದೇ ಗೋತ್ರ ಸೂತ್ರದ ಬ್ರಾಹ್ಮಣರನ್ನ ನಾವು ವಿರೋಧ ಮಾಡಲಿಲ್ಲ. ಯಾವ ಬ್ರಾಹ್ಮಣರು ನಮ್ಮನ್ನು ವಿರೋಧ ಮಾಡಲಿಲ್ಲ. ಬದುಕಿನಲ್ಲಿ ಪಾಲಿಸಿದ ವ್ರತವೇ ತಲೆ ಕೆಳಗಾದಂತೆ. ಯಾಕೆ? ಪೂಜ್ಯ ಸ್ಥಾನದಿಂದ ವಿರೋಧದ ಮಾತು. ಯಾಕೆ ಅಂತ ಕೇಳಿದ್ರೆ ನಮಗದು ವರಬಲ, ನಮಗದು ಹರಬಲ. ಬ್ರಾಹ್ಮಣ ಪಾದದಲ್ಲಿ ಶ್ರೀಪಾದ ಎಂಬ ಭಾವನೆಯಿಂದ ಅವಿರತವಾದ ಅವಿಚಲಿತವಾದ ಭಕ್ತಿ ನಮಗದು ವರಬಲ. ವರವಾಗಿ ಬಂದ ಬಲ ಹರಬಲ, ಹರಣ ಮಾಡುವುದಕ್ಕೆ ಬಳಸಿಕೊಂಡ ಬಲ. ಹೀಗಿರುವಾಗ ಬ್ರಾಹ್ಮಣರಲ್ಲಿ ನಮಗೆ ವಿರೋಧಿಗಳಿಲ್ಲ, ನಾವು ಬ್ರಾಹ್ಮಣರಿಗೆ ವಿರೋಧಿಗಳೂ ಅಲ್ಲ ಎನ್ನುವಾಗಲೇ ವಿರೋಧವನ್ನು ನೀನು ಪ್ರಸ್ತುತಪಡಿಸುವಾಗ ಬ್ರಾಹ್ಮಣ ಅಲ್ಲ ಅಂತ ಆಯ್ತಲ್ಲ. ಅಷ್ಟು ವಿಷಯ ಆಯ್ತು. ಬ್ರಾಹ್ಮಣರು ಅಲ್ಲದೆ ಇದ್ದರೆ ವೈಶ್ಯರೋ, ವೈಶ್ಯರಿಗೆ ಮಗಧ ದೇಶ ಅತ್ಯಂತ ಪ್ರಿಯವಾದ ದೇಶ. ಅವರ ಪಾರಂಪರ್ಯದಿಂದ ಬಂದಂತಹ ಎಲ್ಲ ವಾಣಿಜ್ಯಕ್ಕೆ ನಾವು ವಿಪುಲವಾದ ಅವಕಾಶ ಮಾಡಿಕೊಟ್ಟಿದ್ದೇವೆ. ಉತ್ಕರ್ಷಕ್ಕೆ ಹೇತುವಾಗಿ. ಹೌದು, ಸಕಾಲದಲ್ಲಿ ಮಳೆ, ವಿಪುಲವಾದ ಬೆಳೆ,
ಅದನ್ನು ಮಾರುವುದಕ್ಕೆ ಒಳ್ಳೆಯ ವಿಪಣಿ ಎಲ್ಲ ವ್ಯವಸ್ಥೆಗಳು ಇರುವುದರಿಂದ ವೈಶ್ಯರೆಲ್ಲ ನಮಗೆ ಮಿತ್ರರು. ಶೂದ್ರರು ಮಗಧ ದೇಶದಲ್ಲಿ ಸೇವೆಗಾಗಿ ಹಾತೊರೆದು ಬರ್ತಾರೆ. ಆದ್ದರಿಂದ ವಿರೋಧ ಎಂಬ ಭಾವವೇ ನಿಮ್ಮಲ್ಲಿ ಇದೆ ಅಂತ ಆದರೆ ನೀವು ಬ್ರಾಹ್ಮಣರಲ್ಲ, ವೈಶ್ಯರೂ ಅಲ್ಲ, ಶೂದ್ರರೂ ಅಲ್ಲ. ಯಾರು ಅಂತ ನಾವು ಹೇಳಬೇಕಾಗಿಲ್ಲ. ನೀವು ಉಳಿಸಿದ್ದು ಇಲ್ಲಿ ಉಂಟು. ಉಳಿಸಿದ್ದು ಅದೇ ಕಾರಣಕ್ಕಾಗಿ. ಅದು ಉಳಿದದ್ದು ಬೆಳೀತದೋ ಇಲ್ಲವೋ ಅಂತ ನೋಡಬೇಕಾಗಿದೆ. ಮುಂದಿನ ಪ್ರಶ್ನೆ ಬರುವುದು ಅಲ್ಲಿ. ಈಗ ಬೆಳೆಸಬೇಕೋ ಬೇಡವೋ ಅಂತಲೂ ಯೋಚಿಸಬಹುದು. ವಿರೋಧಿ ಅಂತ ನೀನು ಹೇಳುವಾಗ ನನಗೆ ಅಬ್ಬ ಅಂತ ಆಶ್ಚರ್ಯ ಆದದ್ದು. ಕ್ಷತ್ರಿಯರಲ್ಲಿ ಕೆಲವರು ವಿರೋಧಿಗಳಿದ್ದಾರೆ, ಕೆಲವರಿಗೆ ನಾವು ವಿರೋಧಿಗಳಾಗಿದ್ದೇವೆ. ಆದರೆ ಅವರು ಯಾರು ಅಂತ ಗೊತ್ತಾಗಬೇಕಲ್ಲ. ಹುಟ್ಟುವಾಗಲೇ ಯಾರೂ ಯಾರಿಗೂ ವಿರೋಧಿ ಅಲ್ಲ, ಮಿತ್ರನೂ ಅಲ್ಲ. ವ್ಯವಹಾರ ನಿಮಿತ್ತದಿಂದ ಒಬ್ಬ ಮಿತ್ರನಾಗ್ತಾನೆ, ಒಬ್ಬ ವಿರೋಧಿ ಆಗ್ತಾನೆ. ರಾಜನೀತಿಯನ್ನು ನೀನು ಬಲ್ಲವನೇ, ಇದು ನಿನಗೆ ಗೊತ್ತಿದೆ. ಆದ್ದರಿಂದ ಈಗ ಉದಾಹರಣೆಗೆ ನೀವು ಯಾರೂ ಇರಿ, ನೀವು ಯಾರು ಅಂತ ನಾನು ಕೇಳಬೇಕಾದ್ದಿಲ್ಲ. ಯಾಕೆ ಅಂದರೆ ಶತ್ರುಗಳಲ್ಲಿ ನಿಜವನ್ನ ಹೇಳಬಾರದು ಎಂಬುದೇ ಶಾಸ್ತ್ರವಿಹಿತ. ಅದರ ಬಗ್ಗೆ ನಿಮಗೆ ಖಚಿತ ಭಾವನೆ ಇದ್ದರೆ ನೀವು ನಿಜ ಹೇಳಬೇಡಿ, ನಮಗೆ ಗೊತ್ತಾದ್ರೂ ಸಾಕು. ಉಲ್ಲೇಖ ಮಾಡಬಾರದು ಅಂತ ಮಾತ್ರ ಶಾಸ್ತ್ರ. ತಾವಾಗಿ ಹೇಳಬಾರದು. ಹೌದು, ತಾವಾಗಿ ಹೇಳಬಾರದು. ಅದು ಗೊತ್ತಾದ್ರೆ ಆಗಬಹುದು. ಅವಿದಿತ ಅಂತ ಆಗಬೇಕಾದ್ದಿಲ್ಲ. ವಿಧಿತ ಮಾಡುವ ತರ್ಕ ಸಂಪದ ನಮ್ಮಲ್ಲಿರುವುದರಿಂದ ನಾವು ಅದನ್ನು ತಿಳ್ಕೊಳ್ತೇವೆ ಯಾರು ಅಂತ. ಆದರೆ ವಿರೋಧಿ ಅಂತ ನೀನು ಆಕ್ಷೇಪ ಮಾಡ್ತಾ ಇರೋದ್ರಿಂದ ವಿರೋಧಕ್ಕೆ ಕಾರಣ ಕೇಳಬಹುದಲ್ಲ. ಅಕಾರಣವಾಗಿ ಯಾವುದೇ ಒಂದು ವಿರೋಧ ಭಾವ ಹುಟ್ಟುವುದಿಲ್ಲ. ಒಂದು ಮಣ್ಣು ಇಲ್ಲದೇ ಇದ್ರೆ ಹೆಣ್ಣು, ಇಲ್ಲದೇ ಇದ್ರೆ ಹೊನ್ನು, ಮೂರು. ಒಂದರ್ಥದಲ್ಲಿ ಏಷಣಾತ್ರಯ ಮೂಲಕವಾಗಿ ವಿರೋಧ. ಮೈತ್ರಿಯೂ ಹಾಗೆ ಬರೋದು, ವಿರೋಧವೂ ಹಾಗೆ ಬರಬೇಕು. ನಿಮ್ಮ ಹೆಣ್ಣನ್ನು ಹೊತ್ತವರು ನಾವು, ನಿಮ್ಮ ಮಣ್ಣನ್ನು ಕದ್ದವರು ನಾವು. ಯಾವ ಕಾರಣಕ್ಕಾಗಿ ನಮಗೆ ವಿರೋಧ ಗೊತ್ತಾಗಬೇಕದು. ವಿರೋಧವನ್ನು ಪ್ರಾಮಾಣಿಕವಾಗಿ ಅನುಭವಿಸುವ ಮನಸ್ಸುಂಟು ನಮಗೆ. ಸಕಾರಣವಾದ ವಿರೋಧ ಆದರೆ ಆ ವಿರೋಧವನ್ನು ನಾವು ತಲೆ ಮೇಲೆ ಹೊತ್ತರೆಡಿಸ್ತೇವೆ. ಸಕಾರಣವಾದಂತಹ ಮೈತ್ರಿ ಆದರೆ ಮೈತ್ರಿಗೆ ಎದೆಯನ್ನು ಸೀಳಿ ಸ್ಥಳ ಮಾಡಿಕೊಡ್ತೇವೆ. ವಿರೋಧ ಆದರೆ ಸೀಳಿದ ಎದೆ ಕೂಡಿಸಿ ಹೋರಾಟ ಮಾಡ್ತೇವೆ. ಅಂದರೆ ನಮ್ಮ ವ್ಯಕ್ತಿತ್ವ ಹಾಗುಂಟು ಅಂತ. ಅಂತೂ ಬೇರ್ಪಡಿಸುವುದು, ಒಂದಾಗಿಸುವುದು ಸಹಜವಾಗಿ ಎಲ್ಲದರಲ್ಲೂ ಉಂಟು. ಅಂದರೆ ಸಂಕಲ್ಪಾನುಗುಣವಾಗಿ ಗೊತ್ತಾಯ್ತು. ಅದು ವರ ಒಳಗಿನಿಂದ ಸಂಕಲ್ಪಪೂರ್ವಕವಾಗಿ ನಾವು ಅದನ್ನು ಮಾಡ್ತೇವೆ. ಅದರಿಂದ ಕೇಳೋದು, ಯಾವ ಕಾರಣದ ಶತ್ರುಭಾವ ನಮಗೆ ಗೊತ್ತಾದರೆ ಇಷ್ಟು ಧೈರ್ಯ ಮಾಡಿ ಒಳಗೆ ಬಂದ್ರಲ್ಲ ನೀವು, ಆ ಕಾರಣದಿಂದಲೇ ಸರಿ ಮಾಡಬಹುದಲ್ಲ. ಈಗ ಬ್ರಾಹ್ಮ ವೈಶ್ಯ ಶೂದ್ರಾದಿ ವರ್ಣಜಾತರಾದವರಲ್ಲಿ ವಿರೋಧ ಇರುವುದಕ್ಕೆ ಸಂಯುಕ್ತಿಕವಾದ ಕಾರಣ ಇಲ್ಲ. ಮಧ್ಯದಲ್ಲಿ ಉಳಿಸಿದ ಕ್ಷಾತ್ರ ವಿರೋಧವೇ ಇದು ಹೌದಾದರೆ ಯಾವುದರಿಂದ ಅಂತ ತಿಳಿಸಬಹುದಲ್ಲ ಅಂತ. ನಾವು ಯಾರು ಯಾಕೆ ಬಂದಿದ್ದೇವೆ ಅಂತ ಪ್ರಕಟವಾಗಿ ಆಡದಿದ್ದದ್ದು ಯಾಕೆ ಗೊತ್ತುಂಟ? ಈ ಸನ್ನಿವೇಶ ಸೃಷ್ಟಿಯಾಗುವುದಕ್ಕೆ. ವ್ಯಕ್ತಿ ತಿಳಿದರೆ ಕಾರಣ ನಿರಸನಗೊಳಿಸುವ ಸಾಧ್ಯತೆ ಕ್ಷೀಣವಾಗುತ್ತದೆ. ವ್ಯಕ್ತಿ ಯಾರು ಅಂತ ತಿಳಿಯದೆ ಕಾರಣ ಮಾತ್ರ ಮುಂದಕ್ಕೊತ್ತಿ ನಿಂದರೆ ಆ ಕಾರಣದ ವಿವೇಚನೆಯನ್ನು ಆಗ್ರಹ ಇಲ್ಲದೆ, ವ್ಯಕ್ತಿನಿಷ್ಠ ಆಗ್ರಹಗಳಿಲ್ಲದೆ ಅದು ಪುರಸ್ಕರಿಸಬೇಕಾದ್ದೋ ನಿರಾಕರಿಸಬೇಕಾದ್ದೋ ಅಂತ ಒಂದು ವಿವೇಚನೆ ಮಾಡಿ ನಿರ್ಣಯ ಕೈಗೊಳ್ಳುವುದಕ್ಕಾಗುತ್ತದೆ. ನಾನು ಯಾರು ಅಂತ ಹೇಳಿ ಕಾರಣ ಹೇಳುವುದಕ್ಕೂ, ನಾನು ಯಾರು ಎಂಬುದನ್ನು ಅರಿಯದೇ ಕಾರಣ ತಿಳಿಸುವುದಕ್ಕೂ ಇಷ್ಟು ಅಂತರ ಉಂಟು. ಅದಕ್ಕಾಗಿಯೇ ಬ್ರಾಹ್ಮ ಪದದಲ್ಲಿ ನಾವೀಗ ಸ್ಥಿತವಾದದ್ದು. ಮತ್ತೆ ಇದೀಗ ರೂಪಧಾರಣೆ ಮಾಡಿದ್ದು ಕಪಟ ಕೃತ್ರಿಮ. ನಿನಗೆ ಬೇಕಾದದ್ದನ್ನು ಹೊಂದುವಲ್ಲಿ ಬ್ರಾಹ್ಮ ಪದದಲ್ಲಿ ನಿನ್ನ ಶಿರ ಇರಿಸಿದ್ದಿ, ನಮಗೆ ಬೇಕಾದದ್ದನ್ನು ಹೊಂದುವಲ್ಲಿ ಬ್ರಾಹ್ಮಣರು ಕಾಲೂರುವಲ್ಲಿ ನಾವು ನೆಲೆಯಾಗಿ ನಿಂತಿದ್ದೇವೆ. ನಾವಿಬ್ಬರು ನಮಗೆ ಬೇಕಾದ್ದನ್ನು ಸಾಧಿಸುವುದಕ್ಕೆ ಬ್ರಾಹ್ಮ ಭಾವವನ್ನು ಸೇವಿಸ್ತಾ ಇದ್ದೇವೆ. ಅಂದರೆ ಬ್ರಹ್ಮಸೇತು ಇದರಲ್ಲೇ ಈಗ ಸಂಚರಿಸುವ ಒಂದು ಬ್ರಹ್ಮ ನಿಮಿತ್ತ ಏನು ಅಂದರೆ
ಅದು ದೊಡ್ಡದು ಮಾತ್ರ ಅಲ್ಲ, ತುಂಬ ಉಂಟಂತೆ. ಭೂರೀಂದ್ರ ಯಾರೋ ಯಾವ ನಿಮಿತ್ತದಿಂದಲೂ ಒಂದು ಪ್ರಬಲವಾದ ದ್ವೇಷ ಜಾಗೃತವಾಗಿದೆ. ಆ ಬಳಿಕ ಅವ ಮಾಡಿದ್ದೆಲ್ಲವನ್ನು ತಪ್ಪಾಗಿಯೇ ಪರಿಗಣಿಸುವಂತೆ ಈ ಆಗ್ರಹ ಪ್ರಚೋದಿಸ್ತಾ ಹೋಗುದು. ಪೂರ್ವದಲ್ಲೇ ಅವನು ವಿರೋಧಿ ಆಗಲಿಲ್ಲ. ಅವ ಮಾಡಿದ್ದನ್ನು ತಪ್ಪು, ಏನು ಮಾಡಿದ್ರು ತಪ್ಪು ಎಂಬ ಹಂತದ ತನಕ ನಡೆಯಿತು. ಆ ಆಗ್ರಹ ಧೋರಣೆ ಇಲ್ಲದೆ ನೀವು ವಿವೇಚಿಸುವುದಾದರೆ ನಿಮಿತ್ತ ಪ್ರಕಟ ಮಾಡಲಿಕ್ಕಾಗ್ತದೆ. ಷಡಶೀತಿ ಸಮಾನೀತ 86 ಮಂದಿಯನ್ನು ಕರ್ಕೊಂಡು ಬಂದಿದ್ದೆ. ಗೆದ್ದು ತಂದಿದ್ದೆ ಅಂದ್ರೆ ಗೆಲುವೇ ಅಭಿಲಕ್ಷವಾಗಿರುವ ಕ್ಷಾತ್ರತೆ ಇದಕ್ಕೆ. ಗೆದ್ದ ಮೇಲೆ ಹೊಂದಬೇಕಾದ ಭೋಗವನ್ನು ಹೊಂದಿದ ಮೇಲೆ ಪರಿತ್ಯಾಜ್ಯವಾಗುವ ವಸ್ತು ವಿಷಯಗಳಂತೆ ಅದು ತ್ಯಾಜ್ಯವಾಗ್ತದೆ. ಗೆದ್ದ ಮೇಲೂ ತಂದಿದ್ದಿ ಅಂದರೆ ಅದನ್ನು ಭೋಗಿಸಿ ಮುಗಿದಿಲ್ಲ ಅಂತ ತಾತ್ಪರ್ಯವಾಗ್ತದೆ. ಒಂದು ಹಂತದಲ್ಲಿ ಕ್ಷಾತ್ರಕ್ಕೆ ಬಾಹಿರವಾದ ವಿಚಾರ ಮಾಡ ಸೆರೆಯಲ್ಲಿ ಇರಿಸಿದ್ದೇವೆ. 86 ಮಂದಿಯನ್ನು ಸೆರೆಯಲ್ಲಿ. ಈಗ ನೀನು ಕೇಳಿದೆ ವೈರಜಾಗೃತವಾಗುವುದಕ್ಕೆ ಹೆಣ್ಣಿಗೆ, ಹೊನ್ನಿಗೆ, ಮಣ್ಣಿಗೆ 86 ಮಂದಿ ಪಾಲಿಸುವ ಮಣ್ಣು ಅರಾಜಕವಾಗಿ 86 ಮಂದಿಯರ ಹೆಣ್ಣು ಮಕ್ಕಳು ಅತಂತ್ರರಾಗಿದ್ದಾರೆ. 86 ಮಂದಿಯಿಂದ ಸುರಕ್ಷಿತವಾದಂತಹ ಒಂದೇ ಮೊದಲಾದಂತಹ ಸಂಪದ ಅಸುರಕ್ಷಿತವಾಗಿದೆ. ಈಗ ನಿಮಿತ್ತ ಪ್ರಬಲ ಆಯ್ತಲ್ಲ, ಒಬ್ಬರಿಗೆ ಸಂಬಂಧಿಸಿ ಇದು ಕಾರಣ ಆಗ್ತದೆ ಅಂತ 86 ಮಂದಿಗೂ ಇದೇ ಕಾರಣ ಆಗ್ತದೆ. ಈ ನಿಮಿತ್ತದಿಂದ ಅಷ್ಟೂ ಮಂದಿ ಸೆರೆಯಲ್ಲಿ ಇದ್ದದ್ದರಿಂದ ನಮ್ಮಲ್ಲಿ ಒಂದು ವೈರ ಜಾಗೃತವಾಗಿದೆ. ಇಲ್ಲಿ ಯಾರು ಅಂತ ಗೊತ್ತಿಲ್ಲದೆ ಕಾರಣ ಮಾತ್ರ ಹೇಳಿದ್ರೆ ಈ ಕಾರಣ ಸರಿ ಅಂತ ಕಲಿಸಿದರೆ ವೈರ ಮುಂದುವರಿಸುವ ಬಯಕೆಯೂ ನಮಗಿಲ್ಲ. ಈ ವೈರ ಮುಂದುವರಿಸುವ ಬಯಕೆಯೂ ನಮಗಿಲ್ಲ. ವೇಷಾಂತರದಿಂದ ಬಂದದ್ದರ ಪರಮ ಪ್ರಯೋಜನ ಆಗಿದೆ. ಯಾರು ಅಂತ ಗೊತ್ತಾಗುವ ಮೊದಲೇ ವಿಷಯ ಮುಗಿದು ನಾವು ಹೊರಡ್ತಾ ಇದ್ವಿ. ನೀ ಸೆರೆ ಬಿಡುವ ಅವರನ್ನು ನೀ ಸೆರೆ ಬಿಟ್ರೆ ನಮ್ಮ ವೈರ ಮುಗಿಯುತ್ತದೆ. ನೀ ಕೊಟ್ಟ ಮಾನ್ಯತೆ ಸಮುಚಿತ ಅಂತ ಆಗ್ತದೆ. ನಾಸ್ತಿ ಅಂತ ಆಡುವುದಿಲ್ಲ ಎಂಬ ನಿನ್ನ ಮಾತು ಸತ್ಯವಾಗ್ತದೆ. ನೀನು ಬ್ರಾಹ್ಮ ಭಾವಕ್ಕೆ ಗೌರವ ಸೂಚಕವಾಗಿ ಇವರನ್ನು ಸೆರೆ ಬಿಟ್ಟದ್ದು ಅಂತ ನಿನಗೂ ಆತ್ಮ ಸಮಾಧಾನ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಬ್ರಾಹ್ಮಣ ವಸ್ತ್ರ
ಆದ್ದರಿಂದ ಬ್ರಾಹ್ಮ ಭಾವಕ್ಕೆ ಗೌರವ ಸೂಚಕವಾಗಿ ಆಡಿದ ಮಾತಿಗೆ ಅನುಗುಣವಾಗಿ 86 ಮಂದಿಯನ್ನು ಸೆರೆ ಬಿಟ್ಟೆ ಪ್ರಕರಣ ಮುಗಿಸಿದೆ ಅಂತ. ನಮ್ಮ ನೆಲೆಯಲ್ಲಿ ನಮ್ಮ ಕಾರ್ಯ ಸಾಧನೆ, ನಿನ್ನ ನೆಲೆ ತಪ್ಪದಂತೆ ನಿನ್ನ ಕಾರ್ಯ ಸಾಧನೆ, ಅವರಿಗೆ ನೆಲೆ ಪ್ರಾಪ್ತ ಆಗುವಂತೆ ಅವರ ಕಾರ್ಯ ಸಾಧನೆ, ಹೀಗೆ ತ್ರಿಮುಖವಾಗಿ ನಾನು ಸಮನ್ವಯ ಮಾಡುವುದಕ್ಕಾಗ್ತದೆ. ಒಂದು ಮನಸ್ಸು ಮಾಡಿ ಸೆರೆ ಬಿಡು. ಅಲ್ಲ, ಈಗ ನೀವು ಒಂದು ವಿನೋದ ಪರ್ಯಾಯ ಅಂತ ಗೊತ್ತಾಯ್ತು. ಯಾಕೆ? ನೀನು ಹೇಳುವ ವಿಧಾನದಲ್ಲಿ ವಿನೋದ ಪ್ರಧಾನ ಆಗಿದೆ. ಸೆರೆ ಬಿಡು ಮಗ. ಯಾಗಶಾಲೆಯಲ್ಲಿ ನಾನಿದ್ದೆ, ನಾನು ಸೆರೆ ಹಿಡಿದಿಲ್ಲ. ಸೆರೆ ಹಿಡಿದ್ರೆ ಯಾಗಶಾಲೆಗೆ ಬರುವ ಹಾಗೆ ನಾನು ಸೆರೆ ಹಿಡಿದಿಲ್ಲ. ಸೆರೆ ಬಿಡು ಅಂತ ಯಾಗಶಾಲೆಯಲ್ಲಿ ಹೇಳ್ಬಾರ್ದು, ಹೌದಾ? ನೀನು ನಾನು ಹೇಳಿದ್ದನ್ನು ಮೈಗೆ ತಗೊಂಡು ಅಲ್ಲ, ಅದು ಒಳಗಿಲ್ಲ. ಇರು. 86 ರಾಜಕುಮಾರರನ್ನು ನಾವು ದಿಗ್ವಿಜಯದ ವ್ಯಾಜದಿಂದ ಸೋಲಿಸಿ ಸೆರೆಯವರುಗಳಾಗಿ ಮಾಡಿ ತಂದು ಬಂಧಿಸಿಟ್ಟಿದ್ದೇನೆ. ಇದರಿಂದ ಆದಂತಹ ಅನರ್ಥ ಏನು ಎನ್ನುವುದನ್ನು ನೀವು ವಿವರಿಸ್ತಾ ಇದ್ದೀರಿ. ಒಬ್ಬ ಕ್ಷತ್ರಿಯನಾಗಿ ದಿಗ್ವಿಜಯ ಮಾಡುವುದನ್ನು ಅಶಾಸ್ತ್ರ ಅಂತ ಹೇಳುವಾಗ ಶಾಸ್ತ್ರೀಯವೇ. ದಿಗ್ವಿಜಯದಿಂದ ಅವರನ್ನು ಸೋಲಿಸಿ ಆಗಿದೆ, ಅವರ ಭಂಡಾರವನ್ನು ಸೂರೆ ಮಾಡಿ ಆಗಿದೆ, ರಾಜಕುಮಾರರನ್ನು ಸೆರೆ ಇಟ್ಟಾಗಿದೆ. 86 ಅರ್ಧ ಸಂಖ್ಯೆ 100 ಆಗಬೇಕಿತ್ತು. ಯಾಕೆ 100 ಆಗಬೇಕು? ಯಾಕೆ ಅಂದ್ರೆ 100 ಜನ ರಾಜಕುಮಾರರು ಸಿಗದೆ ಅಶ್ವಮೇಧಕ್ಕಿಂತ ದೊಡ್ಡದಾದ ಒಂದು ಕ್ರತು ಅದು ಏರ್ಪಡುವುದಿಲ್ಲ. ಅಶ್ವಮೇಧಕ್ಕಾದ್ರೆ ಸಲಕ್ಷಣವಾದ ಒಂದು ಅಶ್ವ ಸಿಕ್ಕರೆ ಸಾಕು. ಅಶ್ವವು ಮತ್ತೆ ಅದನ್ನೇ ಮಾಡುವುದು. ಅದು ಯಾವ ಪ್ರದೇಶಕ್ಕೆ ಹೋಗಲಿ, ಯಾರು ಅದನ್ನ ಕಟ್ಟಿ ಹಾಕದೆ ಅವರ ಜೊತೆಗೆ ಯುದ್ಧ ಮಾಡುವುದೇ, ದಿಗ್ವಿಜಯವೇ ಮಾಡೋದು. ಯುದ್ಧ ಅಂದ್ರೆ ಪ್ರಾಣಹರಣವೂ ಆಗಬಹುದು, ಸೇನಾನಾಶ ಆಗಬಹುದು, ಅದೆಲ್ಲ ಧರ್ಮವೇ. ಆದ್ದರಿಂದ ಅಶ್ವಮೇಧಕ್ಕಿಂತ ದೊಡ್ಡದಿತ್ತು. ಯಾವ ನೆಲೆಯಲ್ಲಿ? ರಾಜಕುಮಾರರನ್ನೇ ಅಶ್ವಸ್ಥಾನದಲ್ಲಿ ಅಂದ್ರೆ ಹವಿರ್ಭಾಗದ ಸ್ಥಾನದಲ್ಲಿ ಇಟ್ಟು ಮಾಡುವ ಒಂದು ನರಮೇಧ ಎಂಬ ಮಹಾಕ್ರತು. ಈ ಕ್ರತುವನ್ನು ಸಂಕಲ್ಪ ಮಾಡಿ ಅವರನ್ನು ಅಂದ್ರೆ ದ್ರವ್ಯ ಸಂಗ್ರಹ ನಾನು ಮಾಡಿದಾಗ ದ್ರವ್ಯ ಸಂಗ್ರಹವನ್ನು ಮಾಡಿದ್ದೇನೆ. ಘೋರ ಕೃತ್ಯ ಅಂತ ನೀನು ಹೇಳುವಾಗಲೇ ನನಗೆ ತಂತ್ರ ನೆನಪಾದ. ಘೋರ ತಂತ್ರ, ಘೋರ ಕೃತ್ಯ ಆಗಬೇಕಿದ್ರೆ ಘೋರ ತಂತ್ರೋಕ್ತವಾದ ಕೃತ್ಯ. ಘೋರ ಕೃತ್ಯವೇ ನಮ್ಮ ಗುರುಗಳಾದಂತಹ ಚಂಡ ಕೌಶಿಕರು ಉಪದೇಶ ಮಾಡಿದ ಕ್ರತು. ಆ ಕ್ರತುವನ್ನು ನಿರ್ವಾಹ ಮಾಡುವುದಕ್ಕೆ ಕಾಯ್ತಾ ಇದ್ದದ್ದೇ ಸಂಖ್ಯಾ ನ್ಯೂನತೆ ಮಾಡುತ್ತೆ. ಇನ್ನು 14 ಸಿಕ್ಕಿದರೆ ಇವತ್ತು ಸಿಕ್ಕಿದ್ರೆ ಇವತ್ತು ಮಾಡ್ತೇನೆ, ಈಗ ಸಿಕ್ಕಿದ್ರೆ ಈಗ ಮಾಡ್ತೇನೆ ಎನ್ನುವ ಸ್ಥಿತಿಯೆಲ್ಲ ಅವರನ್ನು ನಾನು ಸೆರೆ ಹಿಡಿದರೆ. ಒಬ್ಬ ಯಜ್ಞ ದ್ರವ್ಯವನ್ನು ಸಂಗ್ರಹಿಸುವ ಯಜಮಾನ ಲೋಕಕ್ಕೆ ವಿರೋಧಿ ಆಗ್ಲಿಕ್ಕೆ ಸಾಧ್ಯವೋ? ನೀನು ಯೋಚನೆ ಮಾಡು. ಪ್ರಾಜ್ಞನಂತೆ ನೀನು ವಿಚಾರಕ್ಕೆ ಉಪಕ್ರಮಿಸಿದ್ರಿಂದ ನಿನ್ನನ್ನೇ ಹಿಡಿದು ಕೇಳುವುದು. ಕ್ರತು ಶಾಸ್ತ್ರೀಯ, ಕ್ರತು ಸಂಕಲ್ಪ ಮಾಡಿದ ಯಜಮಾನನ ಸಂಕಲ್ಪ ಶಾಸ್ತ್ರೀಯ, ದ್ರವ್ಯ ಸಂಗ್ರಹ ಶಾಸ್ತ್ರೀಯ. ಈಗ ಕಾರ್ಯಕ್ರಮ ಆಗಲಿಲ್ಲ, ಮಧ್ಯದಲ್ಲಿ ಬಂದು ನನ್ನ ವಿರೋಧ ಇದೆ, ನಾನು ವಿರೋಧ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದೆ. ಮತ್ತೆ ನೀನು ಹೇಳಿದ ಅನರ್ಥ ಆಗಿದೆಯೋ? ರಾಷ್ಟ್ರವೆಂಬುದು ಅರಾಜಕವಾಗಿಲ್ಲ. ಯಾವ ಯಾವ ಮಂಡಲಾಧೀಶರ ಸೆರೆ ಹಿಡಿದಿದ್ದೇವೋ ಅವರ ಮಂಡಲ ಎಲ್ಲ ನಮ್ಮ ಕೃಪಾ ಮಂಡಲದ ಒಳಗೆ ನಮ್ಮ ಶಾಸನವೇ ನಡೀತಾ ಇದೆ. ಆದ್ದರಿಂದ ಶಾಸನದ ಹಿತ ಆಗಲಿಲ್ಲ. ಮತ್ತೆ ಅವರ ರಾಣಿಯರು ಎಲ್ಲಿದ್ದಾರೆ ಅಂತ ಕೇಳಬಾರ್ದು, ಸುರಕ್ಷಿತವಾಗಿದ್ದಾರೆ ಅಂತ ನಾವು ಹೇಳ್ತೇವೆ, ಬೇರೆ ಯಾರು ಕೇಳಬೇಡ. ಅವರೆಲ್ಲ ಸುರಕ್ಷಿತವಾಗಿದ್ದೇವೆ ಅಂತ ನಮ್ಮ ರಕ್ಷಣೆಯಲ್ಲಿದ್ದಂತೆಲ್ಲ ಸುರಕ್ಷಿತ ನಮಗೆ. ಅದನ್ನೇ ಅಸುರಕ್ಷಿತ. ಈಗ ನೀನು ಅಸುರಕ್ಷಿತ ಅಂತ ಹೇಳಿದೆಯಲ್ಲ, ಎಲ್ಲ ಪ್ರಯತ್ನ ಪೂರ್ವಕವಾಗಿ ಅಸುರಕ್ಷಿತವಾದ್ದರಿಂದ ನಾನು ಹೊನ್ನಿಗೆ ಹೇಳಿದೆ, ನೀನು ಹೆಣ್ಣಿಗೆ. ಹೆಣ್ಣುಗಳು ಅಸುರಕ್ಷಿತ. ಅಸುರಕ್ಷಿತ. ಮತ್ತೆ ಒಂದು ಆಭರಣ ಇರುವುದೇ ತೊಡುವುದಕ್ಕೆ. ತೊಡುವವರೆಲ್ಲ ಸೆರೆಯಲ್ಲಿದ್ದಾರೆ ಅಂತಂದ್ರೆ ಸೆರೆಯ ಹೊರಗಿದ್ದವರು ತೊಡಬಹುದಲ್ಲ. ನಮ್ಮ ಊರಿನ ಸಾಮಾನ್ಯ ಒಬ್ಬ ಬಾಗಿಲು ಕಾಯುವ ಭಟನಿಗೂ ಆಭರಣ ಕೊಟ್ಟಿದ್ದೇವೆ, ಹಾಕ್ಕೊಡಿ. ಅದರಿಂದ
ಈಗ ನೀವು ಹೇಳುವ ಯಾವ ಅರಾಜಕ ಸ್ಥಿತಿಯೂ ಏರ್ಪಡಲಿಲ್ಲ. ನರಮೇಧ ಎಂಬಂತಹ ಒಂದು ಕರ್ತವ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಇಷ್ಟು ಶಾಸ್ತ್ರೀಯವಾಗಿರುವಾಗ ಯಾಕಪ್ಪ ವಿರೋಧ ಮಾಡ್ತೀವಿ? ಸೇನೆಯಾಗ ವೈದಿಕ, ಸೇನೆಯಾಗ ವೇದೋಕ್ತ, ವೈರ್ಯಾದವನನ್ನು ಹದ್ದೊಂದು ತನ್ನ ಲಕ್ಷ್ಯವನ್ನು ಆಹಾರಾದಿಗಳು ಹೇಗೆ ಹಿಡಿದು ಕುಕ್ಕಿ ಬಡಿದು ತಿನ್ನುತ್ತಾರೋ ಹಾಗೆಯೇ ವೈರಿಯಾದವನನ್ನು ಹಿಡಿದು ಯಾರ ಮೂಲಕವಾಗಿ ಬಡಿದು ಕುಕ್ಕಿ ನಾಶ ಮಾಡಿ ತಾನದನ್ನು ಭೋಗಿಸುವ, ವೈರಿಯಾದವನ್ನು ಭೋಗಿಸುವ ಒಂದು ಉಪಕ್ರಮಕ್ಕಾಗಿ ವೈರಿಹನನಕ್ಕಾಗಿ ಸೇನಾದಿ ಆಗಗಳು. ವೇದ ಸಮ್ಮತವೋ ಅಂತ ಕೇಳಿದೆ. ಈಗ ನಿನಗೆ ನರಬಲಿ ಸಮ್ಮತ ಅಂತ ಹೇಳಿದ್ಯಾರು? ಅವರು ನಿನಗೆ ಗುರುಸ್ಥಾನಿ. ಗುರುಗಳೇ ಗುರುಸ್ಥಾನಿ ಅಂತ ನಾನು ಯಾಕೆ ಹೇಳ್ತೇನೆ ಅಂದ್ರೆ ನಿನಗೆ ಗುರು ಅಲ್ಲ, ನನಗೆ ಗುರು ಅಲ್ಲ ಮಾತ್ರ, ನಿಮ್ಮಂತವರಿಗೆ ಗುರು ಅಲ್ಲ. ವ್ಯಕ್ತಿತ್ವದಲ್ಲಿ ಗುರುತ್ವ ಇಲ್ಲ ಅಂತ ನಿನ್ನ ಶ್ರದ್ಧೆಗೆ ಸಂಬಂಧಿಸಿ ಎಲ್ಲ ಹೇಳುದು. ಯಾಕೆಂದ್ರೆ ಗೌತಮರೆಂಬ ಮಹರ್ಷಿಗಳಿಗೆ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದವರು ಆದ್ದರಿಂದಲೇ ವರ್ಣಶುದ್ಧಿಯಿಂದ ತೊಡಗಿ ಆ ಗುರುತ್ವ ಆಚಾರ್ಯ ಸ್ಥಾನದಲ್ಲಿ ನಮಗೆ ಲಾಘವ ಭಾವ ಕಾಣ್ತದೆ, ಲಘು ಭಾವ ಕಾಣ್ತದೆ. ಆದ್ದರಿಂದಲೇ ಗುರು ಸ್ಥಾನೀಯರು ಅಂತ ನಾನು ಹೇಳಿದ್ದು. ಈಗ ನಿನ್ನ ಶ್ರದ್ಧೆಯಲ್ಲಿ ಈ ಕ್ಷಣದಲ್ಲಿ ಬದಲಿಸಬೇಕು ಅಂತ ನಿರ್ಬಂಧಕ್ಕಾಗಿ ಅವರು ಯಾಕೆ ಉನ್ನತರದ್ದು ನನಗೂ ಗೊತ್ತು. ಸರಿ, ಈಗ ನಮ್ಮ ಗುರು ಪರಂಪರೆ ಏನು ಹೇಳ್ತದೆ? ಇದನ್ನು ವೈದಿಕವಾದ್ದರಿಂದ ನರಬಲಿ ಅಂತಹ ಕೃತ್ಯಗಳು ಇದನ್ನು ನಾವು ಸಮ್ಮತಿಸಬೇಕು ವಿರೋಧಿಸಬೇಕು ಅಂತ ಕೇಳಿದರೆ ಸರ್ವಸಮ್ಮತವಾದಂತಹ ಧರ್ಮ ಏನುಂಟು ಅದರಲ್ಲಿ ಇದು ಯಜ್ಞ ಪ್ರಕ್ರಿಯೆ. ಯಜ್ಞ ಅಂತ ಪರಿಗಣಿತವಾಗಿಯೇ ಇಲ್ಲ. ಯಜ್ಞ ಅಂತ ಅನ್ನಿಸಬೇಕಾದ್ರೆ ಯಾಗಾದಿರೇವ ಧರ್ಮ ಸರ್ವಾನ್ವಯವಾಗುವ ಒಂದು ವೇದಾನುಶಾಸನವನ್ನು ಇಲ್ಲಿ ಅನ್ವಯಿಸಿ ಯಾಗ ಸ್ವರೂಪವಾದ ಯಜ್ಞ ಸ್ವರೂಪವಾದಂತಹ ಇದನ್ನು ನಾವು ಅನುಷ್ಠಾನಕ್ಕೆ ತರಬೇಕು ಅಂತಾದರೆ ಯಜ್ಞಾಂಗವಾಗಿ ಪರಿಗಣಿತವಾಗುವ ಕೃತ್ಯಗಳು ಯಾವ ಗುಣಲಕ್ಷಣದಲ್ಲಿರಬೇಕು ಅದರಲ್ಲಿರಬೇಕು. ವೇದ ಪ್ರತಿಪಾದ್ಯವಾಗಿರಬೇಕು. ಪ್ರಯೋಜನವತ್ವ, ಅರ್ಥವತ್ವ, ಅರ್ಥಸಿದ್ಧಿಯೇ ಆಗುವುದಲ್ಲ, ಅರ್ಥವೇ ಆಗಿರಲಿಲ್ಲ. ಅರ್ಥವತ್ ಪ್ರಯೋಜನವತ್ ವೇದ ಪ್ರತಿಪಾದ್ಯವಾಗಿರಬೇಕು. ಇದು ಮೂರು ಗುಣಲಕ್ಷಣಗಳಲ್ಲಿ ಪ್ರಧಾನವಾಗಿರಬೇಕು. ವೇದ ಒಂದೇ ಇದ್ದಲ್ಲಿ ಅದನ್ನು ಯಾಗ ಯಜ್ಞ ಅಂತ ಮಾನಿಸಬೇಕಾಗಿಲ್ಲ. ಪ್ರಯೋಜನ ಏನು? ಪ್ರಯೋಜನವತ್ತು ಅಂದ್ರೆ ಈಗ ಯಜ್ಞದಲ್ಲಿ ಏನಾಗುತ್ತದೆ, ಸಾಮಾನ್ಯವಾಗಿ ಸಾತ್ವಿಕ ಯಜ್ಞ ಅಂತ ಸಾಮಾನ್ಯರು ಅಂಗೀಕರಿಸುವ ಯಜ್ಞಾದಿ ಪ್ರಕ್ರಿಯೆಗಳಲ್ಲಿ ಹೇಗೆ ಫಲಸಿದ್ಧಿ ಪ್ರಯೋಜನ ಸಿದ್ಧಿ ಅಂತ ಕೇಳಿದ್ರೆ ನಮ್ಮ ಅಭಿಲಾಷೆ ಏನು ಕಾಮ್ಯ ಕರ್ಮದಲ್ಲಿ ಅದು ಯಥಾವತ್ತಾಗಿ ಆ ಕ್ಷಣದಲ್ಲೇ ಯಜ್ಞಾವಸಾನದಲ್ಲಿ ಪೂರೈಕೆ ಆಗುವುದಿಲ್ಲ. ಅಪೂರ್ವೋತ್ಪತ್ತಿ. ಆ ಅಪೂರ್ವೋತ್ಪತ್ತಿಯೇ ಕಾಲಾಂತರದಲ್ಲಿ ಫಲಿತವಾಗಿ ಸ್ವರ್ಗಾದಿಗಳನ್ನು ತಂದು ಕೊಡ್ತದೆ. ಆದ್ದರಿಂದ ಪ್ರಯೋಜನ ಸಿದ್ಧಿ ಆ ಕ್ಷಣದಲ್ಲಿ ಆಗುವುದಕ್ಕಿಲ್ಲ. ಇಲ್ಲಿ ಕಡಿದ ಕ್ಷಣದಲ್ಲೇ ನಿನಗೆ ಸಿದ್ಧಿ ಆಗ್ತದೆ. ಪ್ರಯೋಜನ ಒತ್ತಲ್ಲ, ನೇರ ಪ್ರಯೋಜನ. ಶೇನಪಕ್ಷಿಯೊಂದು ತನ್ನ ಗುರಿಯನ್ನು ಕೆಡ ಹಾಕಿ ಕೊಂದು ಕಳೆದಲ್ಲಿಗೆ ಮಾಂಸ ಸಿದ್ಧಿ ಆದಂತೆ, ಅದಕ್ಕೆ ಬೇಕಾದದ್ದು ಆದಂತೆ ಆಗುತ್ತದೆ. ಅರ್ಥವತ್ ಏನು ಅರ್ಥವತ್ ಅಂದ್ರೆ ಬಲವದ ಇಷ್ಟಾನುಬಂಧಿ, ಬಲವಾದ ಅನಿಷ್ಟಾನುಬಂಧಿ. ಇಷ್ಟಾನುಬಂಧಿ ಆಗಬೇಕು, ಅನಿಷ್ಟಕ್ಕೆ ಅನನುಬಂಧಿಯಾಗಿರಬೇಕು. ಆಗುತ್ತಲ್ಲ ಶೇನಾದಿ ಯಾಗಗಳು ನಿಷಿದ್ಧವಾದದಲ್ಲಿ ಇದು ಒಂದು ಕಾರಣ. ಹಿಂಸಾತ್ಮಕವಾದ ಅಭಿಚಾರ ಕರ್ಮ ಎಲ್ಲದಕ್ಕೂ ಅನಿಷ್ಟ ರೂಪ ನರಕ ಜನಕ ಕ್ರಿಯೆಯ ಅದು ನಿಷೇಧ. ಆವಿಚಾರಿಕ ಧರ್ಮವೆಲ್ಲವೂ ಕೂಡ ನಿಷಿದ್ಧ ಧರ್ಮ ಅಂತ ಆಗುವುದು. ನರಕ ಅನಿಷ್ಟವಾಗಿ ಈ ಕಾಲದಲ್ಲಿ ಫಲ ಕೊಡ್ತದೆ. ಅಭಿಚಾರ ಮಾಡಿದ್ರೆ ಶತ್ರುಹನನವಾಗ್ತದೆ, ಇಷ್ಟ ಪ್ರಾಪ್ತಿಯಾಗ್ತದೆ, ಕಾಮ್ಯ ಸಂಗ್ರಹವಾಗುತ್ತದೆ ಆ ಕ್ಷಣದಲ್ಲಿ. ಆದರೆ ಹಿಂಸಾತ್ಮಕವಾದ ವಿಚಾರವಾದದ್ದರಿಂದ ಅನಿಷ್ಟ ರೂಪವಾದ ಅನಿಷ್ಟಾನುಬಂಧಿ ಆಗಬೇಕು. ನರಕ ಜನಕತ್ವ ಅದರಲ್ಲಿ ಫಲಿತವಾಗಿ ವೇದೋಕ್ತವಾಗಿಯೇ ಇರುವುದರಿಂದ ಆ ನರಕ ಜನಕತ್ವಕ್ಕೆ
ತತ್ವಕ್ಕೆ ಹೇತುವಾಗಬಹುದಾದ ಕೃತ್ಯ ಅನಿಷ್ಟ ಕೃತ್ಯ ಅಂತ ಆದ್ದರಿಂದ ಯಜ್ಞ ಅಂತ ಮಾನ್ಯವಾಗುವುದಿಲ್ಲ. ನೀ ಸಂಗ್ರಹಿಸಿ 86 ಮಂದಿ ಅನಿಷ್ಟ ರೂಪವಾದ ನರಕ ಜನಕತ್ವಕ್ಕೆ ಹೇತುವಾಗಬಹುದಾದ ನರಬಲಿಗ ವಧ ಇದೆ. ವಧ ಇದ್ದದ್ದೆಲ್ಲವೂ ನರಕ ಜನಕತ್ವವನ್ನು ಹೊಂದಿರಬೇಕು ಅಂತಿಲ್ಲ. ವಧ್ಯವಾದದ್ದನ್ನು ಸ್ವರ್ಗಕ್ಕೆ ಹೊಂದಿಸುವ ಯಜ್ಞ ಪ್ರಕ್ರಿಯೆಯು ಉಂಟು. ಪಶುಯಾಗಾದಿಗಳಲ್ಲಿ ಅಶ್ವಮೇಧಾದಿಗಳಲ್ಲಿ ಅಲ್ಲಿ ಸ್ವರ್ಗವೇ ಅವರಿಗೆ ಫಲಿತವಾಗಿ ಹೇಳಿ ಇಲ್ಲಿ ಅದಲ್ಲ, ಅದಿಲ್ಲ. ಒಂದು ಇನ್ನೊಂದು ಪ್ರಯೋಜನ ಒತ್ತಲ್ಲ, ನೇರ ಪ್ರಯೋಜನ. ನಿನ್ನ ಮಹತ್ವಾಕಾಂಕ್ಷೆಯಂತೆ ನರಬಲಿಯಿಂದ ನೀ ಸಾಧ್ಯವಾಗಬೇಕು ಅಂತ ಅಂಬಲಿಸಿದ್ದೆ ಯಾವುದನ್ನು? ಸಾರ್ವಭೌಮತ್ವ, ಶತ್ರುಹಾನಿ ಸಾರ್ವಭೌಮವಾಗಬೇಕು ಅಂತ ನೀನು ತೊಡಗಿದ್ದಾದ್ರಿಂದ ಅದನ್ನು ನೇರವಾಗಿ ಸಿದ್ಧಿಸಿಕೊಡುವುದು ಪ್ರಯೋಜನ ವತ್ತು ಕೂಡ ಅಲ್ಲ. ಆದ್ದರಿಂದ ವೇದೋದಿತವಾದ ಕರ್ಮ ವಿಶೇಷಗಳಲ್ಲಿ ಇದು ಅಲ್ಲೋ ಇಲ್ಲೋ ಸ್ಥಾನವನ್ನು ಪಡೆದರು ಇದು ಆತ್ಯಂತಿಕವಾಗಿ ತ್ಯಾಜ್ಯ. ಮಾಹಿಂಸೆ ಸರ್ವಭೂತ ಇದು ಎಲ್ಲದಕ್ಕೂ ಎಲ್ಲಾ ಕಾಲದಲ್ಲೂ ಎಲ್ಲರಿಗೂ ಅನ್ವಯವಾಗುವಂತಹ ಸೂತ್ರ. ಹಿಂಸಾತ್ಮಕವಾದ ಪ್ರಕ್ರಿಯೆಯನ್ನು ಹಿಂಸೆಯ ಬಾಧೆ ಇಲ್ಲದಂತೆ ನಿರ್ವಹಿಸುವ ಹೊಣೆಯನ್ನು ಯಜಮಾನನಾದವರು ಯಜ್ಞದಲ್ಲಿ ಹೊಂದುತ್ತಾರೆ. ಇಲ್ಲಿ ಹಿಂಸೆಗೆ ಜನನವೇ ನಿನ್ನ ಸಂಕಲ್ಪದ ಮೂಲದಲ್ಲಿದ್ದರಿಂದ ಇನ್ನೊಬ್ಬರನ್ನು ಕಾಡಿಸಿ ಪೀಡಿಸಿ ನೀನವರನ್ನು ವಶದಲ್ಲಿರಿಸಿದ್ದರಿಂದ ಅವರನ್ನು ಸೆರೆ ಬಿಡೋ ಅಂತ ಹೇಳುವುದು ಅವರ ಮುಕ್ತಿಗೂ ಒಳ್ಳೆಯದು. ನೀನು ಮಾಡುವ ಅನಿಷ್ಟಕ್ಕೆ ತಡೆಯೊಡ್ಡುವುದಕ್ಕೂ ನಮಗೆ ಅನಿವಾರ್ಯವಾಗುತ್ತದೆ. ಇನ್ನೀಗ ಅವರನ್ನು ವಶೀಕರಿಸಿದ್ದು ಕ್ಷಾತ್ರ ವಿಧಾನದಲ್ಲಿ ಮಹತ್ವಾಕಾಂಕ್ಷೆ ತಪ್ಪು ಅಂತ ಆಡುವುದಕ್ಕಿಲ್ಲ. ದಿಗ್ವಿಜಯವು ಅನ್ಯ ರಾಜರುಗಳನ್ನು ಸೋಲಿಸಿ ಭೂಭಾಗದ ವಶ ಸರಿ ನಮಗೆ ಸಮ್ಮತವೇ, ಅದು ಮಹತ್ವಾಕಾಂಕ್ಷೆ ಕ್ಷಾತ್ರಕ್ಕೆ ವಿಹಿತವಾದ ಕಾರಣ. ಆದರೆ ನಿರಾಯುಧರಾಗಿ ಸೆರೆ ಸಿಕ್ಕಿದವರ ತಲೆ ಕಡಿಯುವ ಪ್ರಕ್ರಿಯೆ ರಾಜನೀತಿಗೆ ಸರ್ವದಾ ಬಾಹಿರವಾದ. ಅಯುದ್ಧವಾದನಾದ, ಪ್ರಚ್ಛನ್ನನಾದ, ಪ್ರಾಂಜಲಿಬದ್ಧನಾದ, ಶರಣಾಗತನಾದ, ಪಲಾಯನ ಮಾಡ್ತಾ ಇರುವ ಪ್ರಮತ್ತಮ್ಮ ನತ್ವಂ ಹಂತು ವಿಹಾರ. ಇದು ಈಗಾಗಲೇ ಕಾಲಾಂತರದಲ್ಲಿ ಮರ್ಯಾದೆಯ ಒಳಗಿದ್ದೇ ವ್ಯವಹರಿಸಿದವರು ಲೋಕಕ್ಕೆ ಕ್ಷಾತ್ರ ಧರ್ಮದ ಮರ್ಯಾದೆಯನ್ನು ಪ್ರವಚಿಸಿ ನಿರ್ದೇಶಿಸಿದ ವಿಧಾನ. ಆದ್ದರಿಂದ ನಿರಾಯುಧನ ಯುದ್ಧ ಮಾಡಲಾಗದ ಅಸಹಾಯಕತೆಯುಳ್ಳವನಾಗಿ ಶರಣಾಗತನಾಗಿಯೇ ಅನೇಕರು ಇಲ್ಲ, ನಮ್ಮ ಹೋರಾಟ ಇಲ್ಲ ಅಂತ ಕೈ ಮುಗಿದು ಶರಣು ಬಂದವರನ್ನು ನೀನು ಬಂಧಿಸಿ ಸೆರೆಗಿಕ್ಕಿಸಿ ಅಂದರೆ ಕ್ಷಾತ್ರ ಮರ್ಯಾದೆಯನ್ನು ಅತಿಕ್ರಮಿಸಿ ವ್ಯಾವಹಾರಿಕವಾಗಿಯೂ ಅತಿಕ್ರಮ, ಯಜ್ಞ ಸಂಬಂಧಿ ಪ್ರಕ್ರಿಯೆ ಎಂಬ ಹೆಸರಿನಲ್ಲೂ ಅತಿಕ್ರಮ, ಫಲಾಭಿಸಂಧಿಯಲ್ಲೂ ಅತಿಕ್ರಮಣ. ಇದು ಸರ್ವತ್ರ ಅತಿಕ್ರಮಣವೇ ಇಲ್ಲಿ ಸಹಜ ಧರ್ಮವಾದದ್ದರಿಂದ ಅದಕ್ಕೆ ತಡೆಯೊಡ್ಡಿ ಬಂಧನ ವಿಮೋಚನೆ ಮಾಡುವುದು ನಮಗೆ ಅನಿವಾರ್ಯ ಧರ್ಮ. ಈಗ ನೀನು ಬುದ್ಧಿವಂತ ಆದ್ರಿಂದ ಈಗ ಮತ್ತು ಆಳಕ್ಕೆ ಪ್ರವೇಶ ನಾನು ಮಾಡಿದೆ. ಅದು ಯಾಕೆಂದ್ರೆ ಇಷ್ಟು ಸಮರ್ಥನೆ ನನಗೆ ಆಳಕ್ಕೆ ಹೊಕ್ಕಷ್ಟು ನಮಗೆ ಅನರ್ಘ್ಯವಾದದ್ದು ಸಿಕ್ಕಬೇಕು. ಈಗ ಏನಾಗಿದೆ ಅಂತಂದ್ರೆ ನಮ್ಮ ಗುರುಗಳ ವಿಷಯದಲ್ಲಿ ನೀವೊಂದು ಮಾತಾಡಿ ಉಪಕ್ರಮದಲ್ಲಿ ಬಂದಿದ್ದರಿಂದ ಅದೊಂದು ಹೇಳಿದೆ ಸರಿ. ಚಂಡ ದೌಷಿಕದ ಜನ್ಮ ಹೇಗೂ ಆಗಲಿ, ಜನ್ಮ ಮುಖ್ಯ ಸರಿ. ಯಾರ್ಯಾರು ಹೇಗೆ ಹುಟ್ಟುತ್ತಾರೆ ಅಂತ ಯಾರಿಗೂ ಗೊತ್ತು. ಒಬ್ಬ ಅರಮನೆಯಲ್ಲಿ ಹುಟ್ಟುತ್ತಾನೆ, ಒಬ್ಬ ಸೆರೆಮನೆಯಲ್ಲಿ ಹುಟ್ಟುತ್ತಾನೆ, ಒಬ್ಬ ಮರದಡಿಯಲ್ಲಿ ಹುಟ್ಟುತ್ತಾನೆ, ಒಬ್ಬ ಮರದ ಮೇಲೆ ಹುಟ್ಟುತ್ತಾನೆ. ಎಲ್ಲಿ ಹುಟ್ಟಿದ ಅಂತಲ್ಲ, ಎಲ್ಲಿ ಸಾಧನೆ ಮಾಡಿದ. ಯಾರಿಗೆ ಹುಟ್ಟಿದ ಅದು ಮುಖ್ಯ. ಶಾಬ್ದಿಕವಾಗಿ ಒಂದನ್ನೇ ಸೂಚಿಸುವುದಕ್ಕೆ ಒಂದೇ ವಿಧಾನದಲ್ಲಿ ಎರಡನ್ನು ಹೇಳಲಿಕ್ಕೆ ಆಗ್ತದೆ. ಇಲ್ಲಿಯೂ ಈಗ ಆಕ್ಷೇಪ ಮಾಡುವಾಗ ಪ್ರಧಾನ ಆಕ್ಷೇಪ ಯಾವುದು? ಆನುಷಂಗಿಕವಾಗಿ ಉತ್ತರಿಸ್ತಾ ಇದ್ದೇನೆ ನಾನು ಈಗ. ಆದ್ದರಿಂದ ತಪಸ್ಸಿನಿಂದ ಅವರು ದೊಡ್ಡವರಾದವರು, ಸಿದ್ಧಿಯನ್ನು ಪಡೆದವರು. ಅವರ ಉಪದೇಶವೆಂಬುದು ನಮಗೆ ಮಹಾಮಾರ್ಗ, ಬಹಳ ಮುಖ್ಯ. ಅವರು ಯಾವ ತಪಸ್ಸಿನ ಮಾರ್ಗವನ್ನು ಉಪದೇಶ ಮಾಡಿದರು ಆ ಉಪದೇಶದಲ್ಲಿ ಫಲವನ್ನು ಪಡೆದು ನಾನೇ ಸಾಕ್ಷಿಯಾಗಿ ನಿಂತಿದ್ದೇನೆ. ಗುರುಗಳ ಮಾರ್ಗದರ್ಶನ ಸರಿಯಾಗಿದೆ. ಅವರು ತತ್ವವನ್ನು ನಿರ್ದೇಶ ಮಾಡಿದ್ದಾರೆ ಅಂತಲ್ಲ, ಸತ್ವವನ್ನು ನಿರ್ದೇಶ ಮಾಡಿದ್ದಾರೆ. ಈ ಮಾಗಧನಲ್ಲಿ ಸತ್ವವನ್ನು ನಿರ್ದೇಶ ಮಾಡಿದರು.
ಅವರು ತೋರಿಸಿದ ಸತ್ವ ಮಾರ್ಗದಲ್ಲಿ ನಾನು ಮುಂದುವರಿದು ಹರ ವರ ಬಲಾನ್ವಿತನಾಗಿದ್ದೇನೆ ನಾನು. ಆದ್ದರಿಂದ ನನಗೆ ಅವರು ಪರಮ ಗುರು. ಅವರು ಈ ಕ್ರಮವನ್ನ ಹೇಳಿದ್ರು. ಆಗ ನಾನು ಆಲೋಚನೆ ಮಾಡಿದೆ, ಹಿಂಸೆ ಇದ್ದರೆ ಅಧ್ವರ ಯಾಗವೆಂಬುದು ಯಜ್ಞವೆಂಬುದು ಅಧ್ವರ ಆಗುವುದು ಯಾವಾಗ? ಧ್ವರ ಅಂದ್ರೆ ಹಿಂಸೆ ಇಲ್ಲದಿರುವ. ಈಗ ಪಶುಯಾಗವನ್ನು ಮಾಡ್ತಾರೆ. ಸಾತ್ವಿಕ ಬ್ರಾಹ್ಮಣರೇ ತಪಸ್ವಿಗಳಾದವರೇ ಪಶುಯಾಗವನ್ನು ಮಾಡುವಾಗ ಪಶುಗಳನ್ನು ವಿಸರ್ಜನ ಮಾಡಬೇಕು, ಪ್ರಾಣೋತ್ಕ್ರಮಣ ಮಾಡ್ತದೆ. ಆ ಪಶುಗಳಿಗೆ ಸ್ವರ್ಗ ಪ್ರಾಪ್ತಿ ಇದೆ ಅಂತ ವಾಕ್ಯ ಇರೋದ್ರಿಂದಲೇ ಅದನ್ನ ಪಶುಯಾಗವನ್ನು ಮಾಡಬಹುದು. ಯಜ್ಞದ ಹಿಂಸೆ ಅಲ್ಲ ಎಂಬುದಕ್ಕೆ ವೇದ ವಾಕ್ಯ ಪ್ರಮಾಣವನ್ನು ಇಟ್ಟುಕೊಂಡ್ರು. ಇದರಿಂದ ಏನು ಗೊತ್ತಾಯ್ತು ನಮಗೆ? ಯಜ್ಞ ಘಟಕವಾದ ಹಿಂಸೆ ಅಲ್ಲ. ಈಗ ರಣರಂಗದಲ್ಲಿ ಈ ಅರಸು ಮಕ್ಕಳನ್ನ ಕೊಂದಿದ್ದಿದ್ರೆ ಅದು ಅವರಿಗೆ ಸ್ವಧರ್ಮ ಆಗ್ತಿತ್ತು. ಅಲ್ಲಿ ಅವರ ಸಾವು ಸ್ವರ್ಗವನ್ನೇ ತಂದುಕೊಡ್ತಿತ್ತು. ಸೆರೆ ಸಿಕ್ಕಿದಾಗ ಸೆರೆಮನೆಯಲ್ಲಿ ಕತ್ತಲೆಯಲ್ಲಿ ಹೊಡಿದು ಕೊಂದರೆ ಅದು ಹಿಂಸಾಜನಕ. ಅದು ಆ ಕಡೆಗೆ ಯಜ್ಞವೂ ಅಲ್ಲ, ಈ ಕಡೆಗೆ ಛಾತ್ರ ಸ್ವಭಾವವೂ ಅಲ್ಲ ಅಂತ ಹೇಳಿ ಅದು ಅನರ್ಥಕವಾಗಿದ್ದು. ಈಗ ನಾವು ಸಂಕಲ್ಪ ಮಾಡಿದ ಈ ಹಿಂಸೆ ಇದೆಯಲ್ಲ, ಇದು ನರಕ ಜನಕವೇ ಅಲ್ಲ, ಇದು ಮಹಾಪುಣ್ಯ ಜನಕ. ಗುರುಗಳು ಹೇಳಿದ್ದಾರೆ. ಯಾಕೆ? ನಮ್ಮ ಆರಾಧ್ಯ ಮೂರ್ತಿ ಪ್ರಳಯ ಭಯಂಕರನಾದಂತಹ ಶಂಕರ ಭೈರವ ಮೂರ್ತಿ, ಭೈರವೋಪಾಸಕರನ. ಅವನ ಕೊರಳಲ್ಲಿ ವಿರಾಜಮಾನವಾದಂತಹ ರುಂಡಮಾಲೆ, ಸಾವಿರ ಸಂಖ್ಯೆಯ ಭಕ್ತರ ರುಂಡಗಳಿಂದ ಅಲಂಕೃತವಾದ. ಪ್ರತಿಯೊಬ್ಬ ಶಿವಭಕ್ತನು ಭೈರವೋಪಾಸಕನು ಮಾಡಬೇಕಾದ ಪರಮ ಪುಣ್ಯಪ್ರದವಾದ ಕೆಲಸ ಅಂತಂದ್ರೆ ಅವನ ರುಂಡಮಾಲೆಯಲ್ಲಿ ರುಂಡದ ಸಂಖ್ಯೆ ಹೆಚ್ಚಾಗುವ ಅನ್ಕೊಳ್ತೀನಿ. ಈಗ ನಾನು ಮನಸ್ಸು ಮಾಡಿ ಒಂದು 86 ರುಂಡವನ್ನು ನಾನು ಸೇವಿಸ್ತೇನೆ ಇಲ್ಲ. ಆದ್ರಿಂದ ಈ ಹಿಂಸೆ ಅಲ್ಲ, ಇದು ಯಜ್ಞಾಂಗವಾದಂತಹ ಆರಾಧನೆಯ ಅಂಗವಾದಂತಹ ಹಿಂಸೆ. ಮತ್ತೆ ಈ ಕ್ರೌರ್ಯ ಎಂಬುದು ದೋಷ ಯಾರಿಗೆ? ಒಂದು ಹಸು ಇದೆ, ಅದು ಹುಲ್ಲನ್ನು ತಿಂತದೆ, ಅದು ರಕ್ತಪಾತ ಮಾಡ್ತಾರೆ. ಹುಲಿ ಒಂದಿದೆ, ಹಸುವಿನ ಹಾಗೆ ಹುಲಿಯೂ ಚತುಷ್ಪಾತ, ಅದು ಅದೇ ಕಾಡಿನಲ್ಲಿ ಬದುಕ್ತದೆ. ಆದರೆ ಒಂದು ಕಡ್ಡಿ ಹುಲ್ಲನ್ನು ಅದು ತಿನ್ನಲಾರದು. ಹುಲಿಗೆ ಕೊಲ್ಲುವುದು ಧರ್ಮ, ಹಸುವಿಗೆ ಸಾಯುವುದು ಧರ್ಮ. ಕ್ಷತ್ರಿಯ ಮಕ್ಕಳಲ್ಲಿ ಹುಲಿಯೋ ನಾನು, ರಾಜ ಹುಲಿ ನೆನಪಿರಲಿ. ಕೊಂದು ಸಾಧನೆ ಮಾಡುವ, ಆರಾಧನೆ ಮಾಡುವ ಹಸಿದ ಹೆಪ್ಪುರಿನ. ಆದ್ರೂ ನಮಗೂ ಅನುಗ್ರಹ ಉಂಟು, ಅನುಕಂಪ ಉಂಟು. ಇದು ಸೆರೆ ಬಿಡು ಅಂತ ಹೇಳಿದೆಯಲ್ಲ, ಸೆರೆ ಬಿಡು ಅಂತ ಯಾರು ಬಿಡ್ಬೇಕು? ಅನೇಕ ಕಾರಣಗಳಿಂದ ನಾವು ಸೆರೆ ಹಿಡಿದಂತಹ ಅರಸು ಮಕ್ಕಳನ್ನ ಬಿಡಬೇಕು. ಆ ಕಾರಣದಿಂದಲೇ ದ್ವೇಷ ಬಂದಿದೆ, ವಿರೋಧ ಬಂದಿದೆ ಅಂತ ನೀನು ಹೇಳ್ತಾ ಇದ್ದೀಯಲ್ಲ. ನಿಮಿತ್ತದಿಂದ ಈ ದ್ವೇಷ, ಆ ನಿಮಿತ್ತವನ್ನೇ ನಾನು ವಿಚಾರಣೆ ಮಾಡ್ತಾ ಇರೋದು. ಏನು ವಿಚಾರಣೆ? ಈಗ 86 ಜನರು ನಿನಗೆ ಸಂಬಂಧಿಕರು ಅಥವಾ ನಿನ್ನ ಸಂಬಂಧಿಕರಿದ್ದಾರೋ? ನಿನ್ನ ತಮ್ಮ ಇದ್ದಾನು, ಭಾವ ಇದ್ದಾನು, ಮಾವ ಇದ್ದಾನು, ಅಜ್ಜ ಇದ್ದಾನು, ಮಗನಿದ್ದಾನು, ಮೊಮ್ಮಗನಿದ್ದಾನು, ಯಾರಿದ್ದಾನೆ ಹೇಳು? ಅವರನ್ನು ಮಾತ್ರ ಲೆಕ್ಕ ಮಾಡಿ ನನಗೆ ಬಿಟ್ಟು ಕೊಟ್ಟೆ ಅಲ್ಲ. ನಿಮಿತ್ತ ಬೇಡ ಅಂತ ಅದ್ರ ಒಂದುಂಟು. ನಾನು ಎಷ್ಟೇ ಜನರನ್ನು ಬಿಟ್ಟರು 100ರ ಸಂಖ್ಯೆ ಪೂರ್ಣ ಆಗುವ ಹಾಗೆ ಅರಸು ಮಕ್ಕಳನ್ನು ತಂದು ತೋರಿಸಬೇಕು. ಇದು 100 ಹಾಗೆ ಸಿಗುವುದಿಲ್ಲ. ಯಾರಿದ್ದಾರೆ? ಅಲ್ಪತನದ ನೆಲೆಯಲ್ಲಿ ವ್ಯವಹರಿಸುವವರಿಗೆ, ಪಕ್ವತೆಯ ನೆಲೆಯಲ್ಲಿ ವ್ಯವಹರಿಸುವವರಿಗೆ ಸಂಬೋಧನೆಯಲ್ಲಿ ವ್ಯತ್ಯಾಸ ಬರ್ತದೆ. ಪಕ್ವವಾಗಿಯೇ ವ್ಯವಹರಿಸುವವರಿಗೆ ಮಹನೀಯ ಅಂತ, ಅಲ್ಪತನದಿಂದಲೇ ವ್ಯವಹರಿಸುವವರಿಗೆ ಎಲ್ಲವೋ
ಶಿಕ್ಷೆ ರಕ್ಷೆ ನಮಗೆ ತಿಳಿದು ಹೋಗದ. ಗೆಳೆಯ ಶಿಕ್ಷೆ ರಕ್ಷೆ ನಮಗೆ ತಿಳಿದು ಹೋಗದ. ಸರಿಷ್ಠವಾದ ಫಲವನ್ನೇ ಲಕ್ಷ್ಯವಾಗಿಸಿಕೊಂಡು ನಮಗೆ ಲಾಭ ಮಾಡಿದವರನ್ನೆಲ್ಲ ಗುರು ಅಂತ ಲೋಕದಲ್ಲಿ ಸ್ಥಾಪನೆ ಮಾಡುವುದಕ್ಕೆ ಹೊರಟ್ರೆ ಆ ಗುರುತ್ವದಿಂದ ಲೋಕಕ್ಕೆ ಹಾನಿ. ಆದ್ದರಿಂದ ಗುರು ಶಿಷ್ಯಾನುಬಂಧ